Hi everybody, welcome to my YouTube channel, The Trial. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಇವತ್ತಿನ ಟಾಪಿಕ್ ತುಂಬ ಹಾಟ್ ಟಾಪಿಕ್. ಆ ಟಾಪಿಕ್ ಹೆಸರು ಸಾಲ ವಸೂಲಾತಿ, ಅದರಿಂದ ಆಗುವಂಥ ಹರಾಸ್ಮೆಂಟ್ ಮತ್ತು ಕಾನೂನಲ್ಲಿ ನಿಮಗಿರುವಂಥ ಹಕ್ಕುಗಳೇನು. ಅಂದರೆ ಸಾಲ ತಗೊಂಡಾಗ ನಮ್ಮ ಮೇಲೆ ಆಗುವಂಥ ಹರಾಸ್ಮೆಂಟ್ಗೆ ನೀವು ಯಾವ ರೀತಿ ಡಿಫೆನ್ಸನ್ನು ಮಾಡ್ಕೊಳ್ಬೋದು, ನಿಮ್ಮ ಹಕ್ಕುಗಳನ್ನು ಮಂಡಿಸ್ಬೋದು ಅನ್ನೋದೇ ಈ ಒಂದು ಚರ್ಚೆಯ ವಿಚಾರ. ಕಮಿಂಗ್ ಸ್ಟ್ರೈಟ್ ಟು ಟಾಪಿಕ್, ಲೋನ್ ಅಂದ್ರೇನು. ಫಸ್ಟು ಲೋನ್ ಅಂದರೆ ಏನು ಅಂತ ಮಾತಾಡೋಣ. ಸಾಲ ಅಂತಂದರೆ, ಸಾಲ ಅಥವಾ ಲೋನ್ ಅಂತಂದರೆ ನಾವು ಯಾರ ಬಳಿ ಆದರೂ ಹಣವನ್ನು ನಿಗದಿತ ಸಮಯಕ್ಕೆ ತಗೊಂಡು ಅದನ್ನು ನಿಗದಿತ ಸಮಯಕ್ಕೆ ವಾಪಸ್ ಕೊಡಬೇಕೆಂದು ಮಾಡಿರುವ ಪ್ರಾಮಿಸೇ ಸಾಲ ಅಂತ ಹೇಳ್ತಾರೆ. ನಾನಾ ರೀತಿಯ ಸಾಲಗಳಿದೆ. ಪರ್ಸನಲ್ ಲೋನ್, ಜಮೀನ್ ಮೇಲೆ ಲೋನ್, ಬೆಳೆ ಸಾಲ, ಗೋಲ್ಡ್ ಲೋನ್, ವೆಹಿಕಲ್ ಲೋನ್, ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್, ಈ ರೀತಿಯ ಕ್ರೆಡಿಟ್ ಕಾರ್ಡ್ ಲೋನ್, ಈ ರೀತಿ ನಾನಾ ರೀತಿಯ ಲೋನಿನ ಸೌಲಭ್ಯ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮಲ್ಲಿದೆ. ಬ್ಯಾಂಕ್ಗಳು ಈ ಹಣವನ್ನು ಬ್ಯಾಂಕ್ಗಳು, ಕೋಆಪರೇಟಿವ್ ಸೊಸೈಟಿಗಳು ಮತ್ತು ಕೆಲವು ಇಂಡಿವಿಜುವಲ್ ವ್ಯಕ್ತಿಗಳು ಲೈಸೆನ್ಸ್ ತಗೊಂಡು ಈ ರೀತಿಯ ಲೋನುಗಳನ್ನು ಕೊಟ್ಟು ಸಮಯಕ್ಕೆ ಅದನ್ನು ಇನ್ಸ್ಟಾಲ್ಮೆಂಟಲ್ಲೋ EMIಸಲ್ಲೋ ವಾಪಸ್ ತೊಗೊಳೋವಂಥದ್ದೇ ಈ ಒಂದು ಲೋನ್ ಸಿಸ್ಟಮ್ ಅಂತ ಹೇಳ್ತಾರೆ. ಓಕೆ, ಲೋನ್ ಏನೋ ಆಯಿತು. ಕೆಲವೊಂದು ಕೆಟ್ಟ ಪರಿಸ್ಥಿತಿ ಬಂದಾಗ ಲೋನ್ ಕಟ್ಟಲಿಕ್ಕಾಗಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಕೋವಿಡ್ ಇದೆ, ಲಾಕ್ಡೌನ್ ಇದೆ, ಕಳೆದ 5-6 ತಿಂಗಳಿಂದ ಲಾಕ್ಡೌನ್ ಇದೆ. ಲಾಕ್ಡೌನಿಂದ ಆರ್ಥಿಕತೆ, ದೇಶದ ಆರ್ಥಿಕತೆ, ರಾಜ್ಯದ ಆರ್ಥಿಕತೆ ಮತ್ತು ಸಮಾಜದ ಮೇಲೆ ಆರ್ಥಿಕತೆ ಪರಿಣಾಮ ಬೀಳೋದ್ರಿಂದ ಸಾಕಷ್ಟು ಜನರಿಗೆ ಕೆಲಸ ಇಲ್ಲ, ಸಂಬಳ ಬರ್ತಾ ಇಲ್ಲ, ಜೀವನ ಮಾಡಲಾಗ್ತಾ ಇಲ್ಲ. ಬಟ್ ಆದರೆ ಲೋನ್ಸ್ ಇದೆ, EMIs ಇದೆ, ಕ್ರೆಡಿಟ್ ಕಾರ್ಡ್ಸ್ ಇದೆ, ಬೆಳೆ ಸಾಲ ಇದೆ, ಗೋಲ್ಡ್ ಲೋನ್ಸ್ ಇದೆ, ವೆಹಿಕಲ್ ಲೋನ್ಸ್ ಇದೆ. ಇದೇ ರೀತಿ ನಾನಾ ಲೋನ್ಗಳನ್ನು ತಗೊಂಡ್ಬಿಟ್ಟಿದ್ದಾರೆ. ಕಮಿಟೆಡ್ ಅವ್ರು ಕಮಿಟ್ ಆಗಿದ್ದಾರೆ. ಸೊ ಈ ಲೋನನ್ನು ಕಟ್ಟಲಿಲ್ಲ ಅಂತಂದರೆ ಅವರ ಮೇಲೆ ಆಗುವಂಥ ಈ ಒಂದು ಹರಾಸ್ಮೆಂಟ್ ಏನಿದೆ ಅದನ್ನು ಸಹ ವಿವರಣೆಯಾಗಿ ಹೇಳ್ತೀವಿ. ಸೊ ಲೋನ್ ತೊಗೊಂಡಿದ್ದಾಯಿತು, ಲೋನ್ ಅಂದರೆ ಹೇಳಿದಾಯಿತು, ಲೋನ್ ತೊಗೊಂಡಿದ್ದಾಯಿತು. ಈಗ ಲೋನ್ ಕಟ್ತಾ ಇದ್ದೀವಿ, ಇಷ್ಟು ದಿನ ಲೋನ್ ಕಟ್ತಾ ಇದ್ದೀವಿ, ನಾವು ಎಲಿಜಿಬಲ್ ಅಂತಲೇ ಲೋನನ್ನು ಬ್ಯಾಂಕ್ ಅವರು, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯವರು, ಪ್ರೈವೇಟ್ ಬ್ಯಾಂಕ್ ಅವರು ಅಥವಾ ನಮಗೆ ಗೊತ್ತಿರುವಂಥ ವ್ಯಕ್ತಿಗಳು ನಮಗೆ ಕೊಟ್ಟಿದ್ದಾರೆ. ಯಾಕಂದರೆ ನಾವು ವಾಪಸ್ ಕೊಡ್ತೀವಿ ಅಂತ ಅವ್ರಿಗೆ ನಂಬಿಕೆ ಇದೆ, ಆಮೇಲೆ ಕೊಟ್ಟಿದ್ದೀವಿ ಸಾಕಷ್ಟು ಬಾಳಿ. ಈಗ ಪರಿಸ್ಥಿತಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಈಗ ಶುರುವಾಗುತ್ತೆ ಲೋನ್ ಹರಾಸ್ಮೆಂಟ್. ಅಂದರೆ ನೀವು ಲೋನನ್ನು ವಾಪಸ್ ಕೊಡೋಕ್ಕೆ ಸಿಚುವೇಶನ್ ಅಥವಾ ಪರಿಸ್ಥಿತಿ ನಿಮ್ಮನ್ನು ಅಲೋ ಮಾಡ್ತಾ ಇಲ್ಲ, ಹಾಗಾಗಿ ಲೋನ್ ಹರಾಸ್ಮೆಂಟ್ ಶುರುವಾಗುತ್ತೆ. ಫಾರ್ ಎಕ್ಸಾಂಪಲ್, ಕೈ ಸಾಲ ಕೊಟ್ಟಿರೋ ಮನೆ ಬಾಗಿಲು ಬಂದು ನಿಂತ್ಕೊಳ್ತಾರೆ. ನನಗೆ ಲೋನ್ ಬೇಕಪ್ಪ, ವಾಪಸ್ ಬೇಕಪ್ಪ, ನನ್ನ ಸಾಲವನ್ನು ವಾಪಸ್ ಕೊಡು, ಅಥವಾ ನನಗೆ ಬಡ್ಡಿ ಕೊಟ್ಟಿಲ್ಲ ಬಡ್ಡಿಯನ್ನು ಕೊಡು, ಅಥವಾ ನನಗೆ ಪೂರ್ತಿ ಹಣವನ್ನು ವಾಪಸ್ ಕೊಟ್ಬಿಡು ಅಂತಾರೆ. ಇದು ಕೈ ಸಾಲದ. ಅಂದರೆ ಗೋಲ್ಡ್ ಲೋನ್ ಅವರು ಮನೆಗೆ ನೋಟಿಸ್ ಕಳಿಸ್ತಾರೆ, ಮೊಬೈಲ್ಗೆ SMS ಬರುತ್ತೆ, ನಿಮ್ಮ ಗೋಲ್ಡನ್ನು ಹರಾಜಾಗ್ಲಿಕ್ಕಾಗುತ್ತೆ, ಇದು ನೋಟಿಸ್ ಅಂತ. ವೆಹಿಕಲ್ ಅವರು ದಾರಿಲಿ ಹೋಗ್ಬೇಕಾರೆ ವೆಹಿಕಲ್ನ ಕೀನ ಕಿತ್ಕೊತಾರೆ. ರಿಕವರಿ ಏಜೆಂಟ್ಗಳು ಆ ಗಾಡಿಗಳನ್ನು ಸೀಸ್ ಮಾಡೋವಂಥವ್ರು ಬಂದು ಗಾಡಿನ ಕೀ ಕಿತ್ಕೊಳ್ತಾರೆ, 8-10 ಜನ ನಿಂತ್ಕೊಳ್ತಾರೆ, ನ್ಯೂಸೆನ್ಸ್ ಆಗುತ್ತೆ. ಇದು ಹರಾಸ್ಮೆಂಟು. ಅದು ಬಿಟ್ಟು ಕ್ರೆಡಿಟ್ ಕಾರ್ಡ್ ಲೋನ್ ಆಗಿರ್ಬೋದು, ಹೋಮ್ ಲೋನ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಲೋನ್ಗಳಿಗೆ ಫೋನ್ಗಳಲ್ಲಿ, ಅಂದರೆ ದಿನಕ್ಕೆ 10 ಬಾರಿ ಕಾಲು, ಅದಕ್ಕೆ ಸಮಯ ನಿಗದಿ ಯಾವುದೂ ಇರೋದಿಲ್ಲ. ನಿಮಗೆ ಫೋನಲ್ಲಿ ಹರಾಸ್ಮೆಂಟ್ ಮಾಡ್ತಾರೆ. ನೀವು ಫೋನ್ ತೆಗ್ದಿಲ್ಲ ಅಂತಂದರೆ ಮನೆ ಹತ್ರ ಹೋಗ್ತಾರೆ. ಮನೆ ಹತ್ರ ಹೋದರೆ ಅಲ್ಲಿ ವಯಸ್ಸಾಗಿರೋ ತಂದೆ ತಾಯಿ, ಫ್ಯಾಮಿಲಿ, ಮಕ್ಕಳಿರ್ತಾರೆ. ಅಲ್ಲಿ ಈಜೆ ನಿಂತ್ಕೊಂಡು ನ್ಯೂಸೆನ್ಸ್ ಮಾಡ್ತಾರೆ, ನಿಮ್ಮನ್ನು ಮರ್ಯಾದೆಯನ್ನು ತೆಗಿತಾರೆ. ಅದೊಂದು. ಅಕಸ್ಮಾತ್ ನೀವು ಭಯ ಬಿದ್ದು ಮನೆ ಹತ್ರ ಹೋಗಿದಂಥ ಫೋನ್ ಎತ್ತಿದ್ರೆ, ತಗೊಳ್ಳಿ ಇಲ್ಲಿ ಪೊಲೀಸರು ಇದ್ದಾರೆ, ನಿಮ್ಮ ಮೇಲೆ ವಾರಂಟ್ ಇದೆ ಅಂತ ಪೊಲೀಸವರ ವಾಯ್ಸಲ್ಲಿ ಕೆಲವರು ಕೊಡ್ತಾರೆ. ಇದು ಒಂದು ಹರಾಸ್ಮೆಂಟು. ಆಮೇಲೆ ನಿಮ್ಮ ಮನೆಯೊಳಗಡೆ ಕೂತ್ಕೊಂಡು ಅವ್ರು ಬರೋವರೆಗೂ ನಾನು ಹೋಗಲ್ಲ ಅಂತ, ರಾತ್ರಿ 10 ಗಂಟೆ ಆದರೂ ನೀವು ಮನೆಗೆ ಹೋಗಲ್ಲ, ಆದರೂ ಸಹ ಅವ್ರ ಮನೆ ಬಿಟ್ಟು ಹೋಗಿರಲ್ಲ, ಅಲ್ಲೇ ಕೂತಿರ್ತಾರೆ. ಇದು ಸಹ ಒಂದು ರೀತಿ ಹರಾಸ್ಮೆಂಟು. ಆಮೇಲೆ ಇದರಿಂದ ಆಗುವಂಥ ದುಷ್ಪರಿಣಾಮಗಳು, ಯಾಕಂತಂದರೆ ನಿಮಗೆ ಲೋನ್ ಕಟ್ಟಲಿಕ್ಕೆ ಯೋಗ್ಯತೆ ಇದೆ ಅಂತಲೇ ಬ್ಯಾಂಕ್ ಆಗಿರ್ಬೋದು, ಪ್ರೈವೇಟ್ ಪೀಪಲ್ ಆಗಿರ್ಬೋದು, ಕೋಆಪರೇಟಿವ್ ಬ್ಯಾಂಕ್ಸ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಪರ್ಸನಲ್ ಲೋನ್ ಆಗಿರ್ಬೋದು, ಮಾರ್ಟ್ಗೇಜ್ ಲೋನ್ ಆಗಿರ್ಬೋದು, ಹೌಸಿಂಗ್ ಲೋನ್ ಆಗಿರ್ಬೋದು, ಎಲ್ಲ ಅದನ್ನು ಕೊಟ್ಟಿದ್ದಾರೆ. ಸೊ ಕೊಡಬೇಕಾದ್ರೆ ಇರುವಂಥ ನಂಬಿಕೆ ಅಕಸ್ಮಾತ್ ಕೆಲವೊಮ್ಮೆ ಎಡವಟ್ಟಾಗಿ ಸಾಲವನ್ನು ಹಿಂದಿರುಗಿಸ್ಲಿಕ್ಕಾಗಲಿಲ್ಲ ಅಥವಾ EMI ಕಟ್ಟಲಿಕ್ಕಾಗಲಿಲ್ಲ ಅಂದಾಗ ಯಾಕೆ ಈ ರೀತಿಯ ಒಂದು ಹರಾಸ್ಮೆಂಟ್ ಅಂತ ಮಾಡ್ತಾರಲ್ಲ, ಇದು ಯಾಕೆ ಅಂತ. ಸೊ ಇಷ್ಟೊತ್ತು ನಾನು ನಿಮಗೆ ಹೇಳಿದ್ದು
ಹರಾಸ್ಮೆಂಟ್ ಅಂತ. ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಹರಾಸ್ಮೆಂಟ್ ಆಗುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್, ಸಾಕಷ್ಟು ಜನ, ಎಷ್ಟೋ ಜನ ಈ ಒಂದು ಸಾಲ ಕಟ್ಟಲಿಕ್ಕೆ ಆಗಿಲ್ಲ ಅಂತ ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿದ್ದಾರೆ, ಡಿಪ್ರೆಷನ್ ಕೊಟ್ಟೋಗ್ಬಿಟ್ಟಿದ್ದಾರೆ, ಫ್ಯಾಮಿಲಿಗಳು ಡಿಸ್ಟರ್ಬೆನ್ಸ್ ಆಗಿಬಿಟ್ಟಿದೆ, ಮನೆಗಳು ಒಡೆದೋಗ್ಬಿಟ್ಟಿದೆ. ಮತ್ತು ಎಷ್ಟೋ ಜನ ದೇ ಹ್ಯಾವ್ ಲಾಸ್ಟ್ ದೇರ್ ಎವ್ರಿಥಿಂಗ್. ಇದ್ದ ಮನೆ, ಗಾಡಿನ ಕೊಟ್ಟು ಎಷ್ಟೋ ಸತಿ ಗಾಡಿಗಳನ್ನ ಕಿತ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಒಂದು ಫಾರ್ ಎಕ್ಸಾಂಪಲ್ ಒಂದು ಆಟೋನೋ ಒಂದು ಗಾಡಿನ ತೊಗೊಂಡು 1 ಲಕ್ಷ ರೂಪಾಯಿ ಬೈಕ್ ತೊಗೊಂಡಿರ್ತಾರೆ, ಅದಕ್ಕೊಂದು 40,000 30,000 ಡೌನ್ ಪೇಮೆಂಟ್ ಕಟ್ಟಿರ್ತಾರೆ, ಒಂದು 20 EMI ಕಟ್ಟಿರ್ತಾರೆ, 70-80,000 ತೀರೋಗಿರುತ್ತೆ. ಬರೀ 18-20 ಸಾವಿರಕ್ಕೆ ಬೈಕನ್ನು ಕಿತ್ಕೊಂಡೋಗಿರ್ತಾರೆ. ಬರೀ ಒಂದು ಆಟೋ ತೊಗೊಂಡು ಅದಕ್ಕೊಂದು 50,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿ ಒಂದು 15 ಕಂತು ಕಟ್ಟಿರ್ತಾರೆ, ಒಂದು 1.5 ಲಕ್ಷವರೆಗೂ ಸಾಲ ತಿರುಗುತ್ತೆ. ಬರೀ 50,000ಕ್ಕೆ ಆಟೋನ ಕಿತ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಬರೀ ಕಿತ್ಕೊಂಡೋಗೋದೇ ಅಂತಲ್ಲ, ಎಷ್ಟೋ ಜನ ಗಾಡಿನ ಕೊಟ್ಬಿಡಪ್ಪ ನೆಮ್ಮದಿ ಆಯಿತು ಅಂತಾರೆ. ಆ ಹರಾಸ್ಮೆಂಟ್ ಅಲ್ಲಿಗೆ ನಿಲ್ಲಲ್ಲ. ಅವರು ಅದನ್ನು ನಿಮಗೆ ಗೊತ್ತಿಲ್ಲದರೇ ಹರಾಜ್ ಆಗ್ತಾರೆ, ಅದನ್ನು ಮಾರಿಬಿಡ್ತಾರೆ, ನಿಮ್ಗೆ ಗೊತ್ತೇ ಆಗಿರಲ್ಲ. ಆಮೇಲೆ ಲೀಗಲ್ ಪ್ರೊಸೆಸ್ನ ಯಾರನ್ನೂ ಫಾಲೋ ಮಾಡೋಕ್ಕಾಗಲ್ಲ, ನಿಮಗೆ ಗೊತ್ತಿರಲ್ಲ, ಕಾನೂನನ್ನ ಅರಿವೆ ನಿಮ್ಗೆ ಗೊತ್ತಿರಲ್ಲ, ಅದನ್ನ ಹರಾಜ್ ಹಾಕ್ಬಿಡ್ತಾರೆ. ಆಮೇಲೆ ನೀವೆಲ್ಲ ಅಂದ್ಕೊಂಡ್ರೆ ಗಾಡಿ ಕಿತ್ಕೊಂಡು ಹೋದ್ರು ಬಿಡಿ ಏನೋ ಒಂದು ಆಯಿತು ಅಂತಂದರೆ ಒಂದು 2 ವರ್ಷ ಆದಮೇಲೆ ರಿಕವರಿ ನೋಟಿಸ್ ಬರುತ್ತೆ. ನೀವು ಈ ಒಂದು ವಾಹನ ತೊಗೊಂಡಿದ್ರಿ ಹಂಗೆ, ಅಥವಾ ನೀವು ಈ ಒಂದು ಗಾಡಿ ತೊಗೊಂಡಿದ್ವಿ, ಇದೊಂದು ಚೆಕ್ ಬೌನ್ಸ್ ಆಗಿದೆ, ಇಷ್ಟು ಅಮೌಂಟನ್ನು ಕಟ್ಟಬೇಕು ಅಂತ ಹೇಳಿ ನಿಮಗೆ ಕೋರ್ಟಿಂದ ನೋಟಿಸು ಅಥವಾ ಜಪ್ತಿ ವಾರೆಂಟು ಬರುತ್ತೆ. ಆವಾಗ ಅನ್ಕೊಂತೀವಿ, ಅಯ್ಯೋ ಗಾಡಿ ಕೊಟ್ರಲ್ಲ, ಡೌನ್ ಪೇಮೆಂಟ್ ಕಟ್ಟರಲ್ಲ, ಸಾಲ ಕಟ್ಟರಲ್ಲ. ಮತ್ತು ನೀವುಗಳು ಆ ಟೈಮಿನಲ್ಲಿ, ಆ ಸಮಯದಲ್ಲಿ ಎಚ್ಚೆತ್ಕೊಂಡಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಮಧ್ಯವರ್ತಿಗಳು, ಬ್ಯಾಂಕ್ ಕನ್ಸಲ್ಟೆಂಟ್ಸ್ಗಳು, ಬ್ಯಾಂಕ್ಗಳು ಮತ್ತು ಬ್ಯಾಂಕಿನ ಆಡಳಿತ ವ್ಯವಸ್ಥೆ ನಿಮ್ಮ ಒಂದು ಕಾನೂನಿನ ಅರಿವಿಲ್ಲದಿರೋದ್ರಿಂದ, ಅಂದರೆ ಈ ಒಂದು ಲೋನ್ಸ್ ಅರಿವಿಲ್ಲದಿರೋದ್ರಿಂದ ನಿಮ್ಮ ಮೇಲೆ ಲಾಭ ತಗೊಳುತ್ತೆ. ಆಮೇಲೆ ಇದೊಂದೇ ಅಂತಲ್ಲ, ಕ್ರೆಡಿಟ್ ಕಾರ್ಡ್ಸ್ ಲೋನ್ಸ್ ಆಗಿರ್ಬೋದು, ಸಾಕಷ್ಟು ಪೇಮೆಂಟ್ಸ್ ಕಟ್ಟಿರ್ತಾರೆ, ಬಡ್ಡಿಗಳನ್ನು ಕಟ್ಟಿರ್ತಾರೆ. ಆ ಹರಾಸ್ಮೆಂಟ್ಸು, ಫೋನಲ್ಲಿ ಹರಾಸ್ಮೆಂಟು, ಮನೆ ಹತ್ರ ಬಂದು ಹರಾಸ್ಮೆಂಟು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಏನು ವಾರಂಟ್ ಇದೆ ಅಂತ ಹರಾಸ್ಮೆಂಟು, ಮತ್ತು ನಿಮಗೆ ಡಿಫೇಮ್ ಮಾಡೋದು, ಮನೇಲಿ ಬಂದು ಕೂತ್ಕೊಳ್ಳೋದು, ಟ್ರೆಸ್ ಪಾಸ್ ಮಾಡೋದು, ನಿಮ್ಮ ನೆಮ್ಮದಿನ ಹಾಳು ಮಾಡೋದು. ಆಮೇಲೆ ನೀವು ಕೆಲಸ ಮಾಡಿದ್ರೆ ಅಥವಾ ಕೆಲಸದ ಹತ್ರ ಹೋಗಿ ಅಲ್ಲಿ ಗಲಾಟೆ ಮಾಡೋದು, ಅಥವಾ ದಾರಿನಲ್ಲಿ ಸಿಕ್ಕಿದ್ರೆ ಗಾಡಿಯನ್ನು ಕಿತ್ಕೊಂಡು ಹೋಗೋದು, ಈ ಎಲ್ಲ ರೀತಿಯ ಹರಾಸ್ಮೆಂಟ್ಗಳನ್ನು ಸಾಮಾನ್ಯ ಜನಕ್ಕೆ ಮಾತ್ರ ಸೀಮಿತವಾಗಿದೆ. ಎಷ್ಟೋ ಕಡೆ ಕೋಆಪರೇಟಿವ್ ಸೊಸೈಟಿಗಳು ಮತ್ತು ಬೇರೆ ಬೇರೆಯವರು ಸಾಲ ವಸೂಲಾತಿ ವಾಹನ ಅಂತ ಗಾಡಿ ಮೇಲೆ ಹಾಕ್ಕೊಂಡು ಮನೆ ಹತ್ರ ಬಂದು ನಿಂತ್ಕೊಳ್ತಾರೆ. ಸೊ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಒಂದು 50,000ನೋ 1 ಲಕ್ಷನೋ 5 ಲಕ್ಷನೋ 10 ಲಕ್ಷನೋ ಲೋನ್ ತಗೊಂಡವ್ರಿಗೆ ಇಷ್ಟೆಲ್ಲ ಹರಾಸ್ಮೆಂಟ್ ಮಾಡುವಂಥ ಬ್ಯಾಂಕುಗಳು, ಕೋಆಪರೇಟಿವ್ ಸೊಸೈಟಿಗಳು, ಕನ್ಸಲ್ಟೆಂಟ್ಗಳು, ರಿಕವರಿ ಏಜೆಂಟ್ಗಳು, ಮಧ್ಯವರ್ತಿಗಳು ಮತ್ತು ವ್ಯವಸ್ಥೆ ದೊಡ್ಡ ದೊಡ್ಡ ಲೋನ್ ತಗೊಂಡವ್ರ ಬಗ್ಗೆ ಯಾಕೆ ಈ ಒಂದು ಕ್ರಮನ ತಗೊಳಲ್ಲ? ಫಾರ್ ಎಕ್ಸಾಂಪಲ್, ಎಷ್ಟೋ ಜನ ಲೋನ್ ತಗೊಂಡು ಕಟ್ಟಲೇ ಇಲ್ಲ. ಭಾರತದಲ್ಲಿ ದೊಡ್ಡ ದೊಡ್ಡ ಮೊತ್ತದ ಲೋನ್ಗಳನ್ನು ತಗೊಂಡು ಇವತ್ತು ಸಹ ಸುಪ್ರೀಂ ಕೋರ್ಟು ಮತ್ತು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ನಲ್ಲಿ ಇದು ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ. ಸುಪ್ರೀಂ ಕೋರ್ಟು ಯಾವುದೋ ಒಂದು ಕೇಸಿನಲ್ಲಿ RBIನ ಕೇಳುತ್ತೆ, 50 ಕೋಟಿಗಿಂತ ಹೆಚ್ಚು ಸಾಲ ತಗೊಂಡವರ ಒಂದು ಲಿಸ್ಟ್ ಏನಿದೆ ಆ ಲಿಸ್ಟನ್ನು ಕೊಡಿ. ಯಾರು ಪರ್ಪಸ್ಫುಲಿ, ಅಂದರೆ ಡಿಫಾಲ್ಟರ್ಸ್ ಏನಿದ್ದಾರೆ, ವಿಲ್ಫುಲ್ ಡಿಫಾಲ್ಟರ್ಸ್ ಏನಿದ್ದಾರೆ, ಅಂದರೆ ಹಣ ಕಟ್ಟಕ್ಕೆ ಯೋಗ್ಯತೆ ಇದ್ದು ಲೋನನ್ನು ಕಟ್ಟದಿರ 50 ಕೋಟಿಗಿಂತ ಹೆಚ್ಚು ಲೋನನ್ನು ತಗೊಂಡು ಭಾರತದಲ್ಲಿ ಎಷ್ಟು ಜನ ಸುಮ್ಮನೆ ಇದ್ದಾರೆ ಅಂತಂದರೆ RBI ಹೇಳುತ್ತೆ, ಈ ಲಿಸ್ಟನ್ನು ನಿಮಗೆ ಕೊಡ್ಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ಲಿಸ್ಟನ್ನು ಕೊಟ್ಟರೆ ಹೆಸರುಗಳು ಗೋಪ್ಯವಾಗಿ ಇಟ್ಟಿದ್ದೀವಿ, ಯಾಕಂತಂದರೆ ಅವರು ಲೋನ್ ಕಟ್ತಾರೆ ಅಂತ. ನಿಮಗೆ ಏನಾದರೂ ಲೋನ್ ಲಿಸ್ಟ್ ಕೊಟ್ಟರೆ ಅದು ನಾಳೆ ಮೀಡಿಯಾದಲ್ಲಿ ಪಬ್ಲಿಷ್ ಆಗುತ್ತೆ. ನಾಳೆ ದಿವಸ ಅವರ ಒಂದು ಡಿಫಾಮೇಷನ್, ಅಂದರೆ ಅವ್ರಿಗೆ ಮರ್ಯಾದೆ ಹೋಗುತ್ತೆ, ಆಮೇಲೆ ಅವ್ರ ಬಿಸ್ನೆಸ್ ಹಾಳಾಗುತ್ತೆ. ಹಾಗಾಗಿ ನಮಗೆ ಲೋನ್ ಬೇಕಾಗಿದೆ, ಅದಕ್ಕೋಸ್ಕರ ಈ ಲಿಸ್ಟನ್ನು ಕೊಡಲ್ಲ ಅಂತಾರೆ. ಈ ಒಂದು ಪಾಲಿಸಿನ 50 ಕೋಟಿಗಿಂತ ದೊಡ್ಡ ತಗೊಂಡಂಥ ಎಲ್ಲ ವ್ಯಕ್ತಿಗಳ ಮೇಲೆ ಫಾಲೋ ಮಾಡುವಂಥ ಅಥವಾ ಏರಿಕೆ ಮಾಡುವಂಥ ಅಥವಾ ರಕ್ಷಣೆ ಮಾಡುವಂಥ RBI, ಅಂದರೆ ಎಲ್ಲ ಬ್ಯಾಂಕ್ಗಳ ಬಾಸ್ ಏನಿದೆ RBI, ಸಾಮಾನ್ಯ ಜನ 5 ಲಕ್ಷ 10 ಲಕ್ಷ 1 ಲಕ್ಷ 10,000 20,000ಕ್ಕೆ ರಿಕವರಿ ಏಜೆಂಟ್ಗಳು ಯಾವ ರೀತಿ ಅವತಾರಗಳನ್ನು ಹಾಕ್ತಾರೆ, ಯಾವ ಭಾಷೆಗಳನ್ನು ಬಳಸ್ತಾರೆ, ಯಾವ ಕ್ರಮಗಳನ್ನು, ಯಾವ ಇಲ್ಲಿಗಲ್ ಆಕ್ಟಿವಿಟೀಸ್ಗಳನ್ನು ಮಾಡ್ತಾರೆ ಅಂತ ನಾವು ಸಾಕಷ್ಟು ಕೇಳಿದ್ದೀವಿ, ನೋಡಿದ್ದೀವಿ, ನಿಮಗೂ ಎಲ್ಲ ಅನುಭವ ಇದೆ. ಇದಕ್ಕೆಲ್ಲ ಕಡಿವಾಣ ಏನು? ಇದಕ್ಕೆಲ್ಲ ಕಾನೂನಲ್ಲಿ ಏನು ಅವಕಾಶ ಇದೆ? ಇದನ್ನು ನಾವು ಸಾಮಾನ್ಯವಾಗಿ ಉಪಯೋಗಿಸ್ಬೋದಾ ಅನ್ನೋದೇ ಇವತ್ತಿನ ಟಾಪಿಕ್. ಆಮೇಲೆ ಇದಕ್ಕೆಲ್ಲ ಉತ್ತರ ಏನು ಅಂತಂದರೆ, ಇದಕ್ಕೆಲ್ಲ ಉಪಯೋಗಿಸಬಹುದು. ಒಂದೇ ಒಂದು ಸಮಸ್ಯೆ ಏನು ಅಂತಂದರೆ, ನಿಮಗೆ ಈ ಒಂದು ಹರಾಸ್ಮೆಂಟನ್ನು ಕಾನೂನು ರೀತಿಯಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಈ ಒಂದು ಯೂಟ್ಯೂಬ್ ಇವತ್ತಿನ ಶೀರ್ಷಿಕೆಯಲ್ಲಿ ನಿಮಗೆ ಹೇಳ್ಕೊಡ್ತೀವಿ. ಅದನ್ನು ನೀವು ಕೇಳಿಸ್ಕೊಂಡು ತಿಳಿದುಕೊಂಡು ತಕ್ಕ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡಿದ್ರು ಸಹ ಈ ಒಂದು ಹರಾಸ್ಮೆಂಟಿಂದ ನೀವು ಬಚಾವಾಗ್ಬೋದು. ಆಮೇಲೆ ಎಲ್ಲರಿಗೂ ಹೇಳ್ತೀವಿ,
ನಾನು ಈ ಒಂದು ವಿಚಾರ ನಿಮಗೆ ಏನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಅಂತ, ಹರಾಸ್ಮೆಂಟ್ ಇಂದ ತಪ್ಪಿಸ್ಕೊಳ್ಬೇಕೇ ಹೊರತು ನಿಮಗೆ ಹಣ ಬಂದಾಗ ಹಣವನ್ನು ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕೊಟ್ಟಂತ ಸಾಲ ಹಿಂದಿರುಗಿ ಬಂದಾಗ ಮಾತ್ರ ಈ ಬ್ಯಾಂಕಿಂಗ್ ವ್ಯವಸ್ಥೆ ಉಳಿಯುತ್ತೆ. ಹಾಗಾಗಿ ಕಟ್ಟಬೇಕಾದಂತ ಸಾಲಗಳನ್ನು ವಾಪಸ್ ಕಟ್ಟಿ. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಮೊತ್ತದ ಸಾಲಗಳನ್ನು ತಗೊಂಡು ಎಷ್ಟೋ ಜನ ದೇಶ ಬಿಟ್ಟು ಓಡಿ ಹೋಗಿದ್ದಾರೆ. ಅದರಿಂದ ನಾವುಗಳು ಆ ರೀತಿ ಮಾಡೋದು ಬೇಡ. ಬಟ್ ಈ ಒಂದು ಏನು ಡಿಫೆನ್ಸ್ ಏನಿದೆ ಅದನ್ನ ಟೆಂಪರರಿ ಆಗಿ ನಿಮ್ಮ ಮೇಲೆ ಆಗುವಂತ ಹರಾಸ್ಮೆಂಟ್ ಅನ್ನ ಬಚಾವ್ ಮಾಡಲು ನೀವು ಬಳಸ್ಬೋದು. ಒಂದು ಏನೇನು ವಾಟ್ ಈಸ್ ದ ಹರಾಸ್ಮೆಂಟ್? ಒಂದು, ನಿಮ್ಮ ಗಾಡಿಯನ್ನ ಫಾರ್ ಎಕ್ಸಾಂಪಲ್ ಗಾಡಿನ ಸೀಸ್ ಮಾಡಕ್ಕೆ ಬರೋರು ಇಲ್ಲಂದ್ರೆ ಅಲ್ಲಿ ನಿಮ್ಮ ಗಾಡಿಗಳನ್ನ ಸೀಸ್ ಮಾಡಲಿಕ್ಕೆ ಬರೋದಿಲ್ಲ. ಕಾನೂನು ರೀತಿಯಲ್ಲಿ ಆ ರೀತಿ ಸೀಸ್ ಮಾಡಿದೆ ಅದು ಅಪರಾಧ. ಆಮೇಲೆ ಸೀಸ್ ಮಾಡಬೇಕಾದವನು ಆ ಸೀಸರ್ ನೋಟಿಸ್ ಅನ್ನ ತರಬೇಕಾಗುತ್ತೆ. ಎಲ್ಲಿಂದ ತರಬೇಕಾಗುತ್ತೆ? ಯಾಕಂದ್ರೆ ನೀವು ಡೌನ್ ಪೇಮೆಂಟ್ ಕಟ್ಟಿರ್ತೀರಾ, ಮತ್ತೆ ಅದಕ್ಕೆ ಬೇಕಾದಂತ EMI ಕಟ್ಟಿದ್ದೀರಾ, ಅದನ್ನ ಡಿಸ್ಪ್ಯೂಟ್ ಯಾರು ರಿಸಾಲ್ವ್ ಮಾಡೋದು? ಆಮೇಲೆ ಅದನ್ನ ತಗೊಂಡೋಗಿ ಅವನು ಏನ್ ಮಾಡ್ತಾನೆ? ಹರಾಜಾಗ್ತಾನೆ ಅಂತಂದ್ರೆ ಎಷ್ಟಕ್ಕೆ ಹರಾಜಾಗ್ತಾನೆ? ಈ ಎಲ್ಲಾ ಡೀಟೇಲ್ಸ್ಗಳನ್ನು ಅವ್ರು ಕೊಡಬೇಕಾಗುತ್ತೆ. ಗಾಡಿಗಳನ್ನ ಕೊಡಬೇಕಾದಾಗ, ಸೀಸರ್ಗಳು ಬಂದಾಗ ದಯಮಾಡಿ ಆ ರೀತಿ ಗಲಾಟೆನ ಮಾಡಿದ್ರೆ ಇಮಿಡಿಯೇಟ್ ಆಗಿ 100ಗೆ ಫೋನ್ ಮಾಡಿ ಆ ಒಂದು ಗಾಡಿನ ತಗೊಂಡೋಗ್ಲಿಕ್ಕೆ ಬೇಕಾದಂತ ದಾಖಲೆಗಳನ್ನ ಪಡೆದುಕೊಂಡು ನೀವು ಗಾಡಿಯನ್ನ ಕೊಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ಅದೇ ರೀತಿ ಗಾಡಿಗಳನ್ನ ಕೊಟ್ರೆ ಅವರು ಆ ಗಾಡಿಯನ್ನ ತಗೊಂಡೋಗಿ 10,000ಕ್ಕೋ 1 ಲಕ್ಷ ಬೆಲೆ ಬಾಳೋ ಗಾಡಿನ 10,000ಕ್ಕೆ 12,000ಕ್ಕೆ ಹರಾಜ್ ಹಾಕ್ಬಿಟ್ಟು ಮಿಕ್ಕಿದ್ದು ರಿಕವರಿಗೆ ಏನಿದೆ ನಿಮಗೆ ಒಂದು 6 ತಿಂಗಳಾದ್ಮೇಲೆ, ವರ್ಷ ಆದ್ಮೇಲೆ ಮತ್ತೆ ಜಪ್ತಿಗೆ ವಾರಂಟ್ ಬರ್ತದೆ, ರಿಕವರಿ ನೋಟಿಸ್ಗಳು ಬರ್ತದೆ, ಚಿಕ್ಕ ಪೌನ್ಸ್ ಕೇಸ್ಗಳನ್ನ ನಿಮ್ಮ ಮೇಲೆ ಹಾಕ್ಬಿಡ್ತಾರೆ. ಹಾಗಾಗಿ ಗಾಡಿ ಸೀಸ್ ಮಾಡ್ತೀವಿ ಅಂತ ಬಂದಾಗ ಸುಮ್ಮನೆ ಕಣ್ಮುಚ್ಕೊಂಡು ಗಾಡಿಗಳನ್ನ ಕೊಡೋದಲ್ಲ. ಆ ಗಾಡಿಗಳನ್ನ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಎಷ್ಟು ಸಾಲ ಇದೆ, ಎಷ್ಟು ಈ ಒಂದು ಗಾಡಿಯಿಂದ ಎಷ್ಟು ನೀವು ವಜಾ ಮಾಡ್ಕೊಳ್ತೀರಾ, ಆಮೇಲೆ ಈ ಗಾಡಿನ ಯಾವತ್ತು ಹರಾಜ್ ಹಾಕ್ತೀರಾ, ಎಷ್ಟು ಹರಾಜ್ ಹಾಕ್ತೀರಾ, ಮತ್ತೆ ನನ್ನ ಸಾಲ ಎಷ್ಟು ಇದರಲ್ಲಿ ಮುಗಿದೋಗುತ್ತಾ, ಎಲ್ಲ ಮಾಹಿತಿನ ರೈಟಿಂಗ್ ಅಲ್ಲಿ ತಗೊಂಡು ಗಾಡಿಗಳನ್ನ ನೀವು ಹ್ಯಾಂಡ್ ಓವರ್ ಮಾಡಬೇಕು. ಒಂದು, ಅಕಸ್ಮಾತ್ ಅವ್ರು ಹೇಳಿದ ಮಾತು ಕೇಳಿಲ್ಲ, ಆ ಒಂದು ಲೋಕಲ್ ಏರಿಯಾದಲ್ಲಿ ಗೂಂಡಾಗಳು ಅಥವಾ ಲೋಕಲ್ ರೌಡಿಗಳು ಈ ಒಂದು ಕೆಲಸಗಳಿಗೆ ಜಾಸ್ತಿ ಮಾಡ್ತಾರೆ. ದಿಸ್ ಇಸ್ ಕಂಪ್ಲೀಟ್ಲಿ ಇಲ್ಲೀಗಲ್. ಅವ್ರು ಮಾಡ್ತಾ ಇದ್ರೆ ಅದು ಇಲ್ಲೀಗಲ್. ಮೋಸ್ಟ್ ಪ್ರಾಬಲಿ ಏರಿಯಾದಲ್ಲಿ ಒಂದ್ ಸ್ವಲ್ಪ ಹೆಸಗಿಸು ಮಾಡಿಕೊಂಡು ಸ್ವಲ್ಪ ಅವಾಗ ಮೇಂಟೈನ್ ಮಾಡ್ತಾರಂತ ಹುಡುಗರು ಈ ಒಂದು ಕಾರ್ಯಕ್ಕೆ ಮಾಡ್ತಾರೆ. RBI ಗೈಡ್ಲೈನ್ಸ್ ಇದೆ, ಯಾವುದೇ ಕಾರಣಕ್ಕೂ ಫೋರ್ಸ್ ನ ಬಳಸಬಾರ್ದು, ಗೂಂಡಾಗಳನ್ನ ಬಳಸಬಾರ್ದು, ರೌಡಿಗಳನ್ನ ಬಳಸಬಾರ್ದು, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಬಳಸಬಾರ್ದು, ಮತ್ತೆ ಯಾವುದೇ ರೀತಿಯ ನಾರ್ಮಲ್ ಮೆಥಡ್ ಅಲ್ಲಿ ರಿಕವರಿಗಳನ್ನ ಮಾಡಬೇಕು, ಯಾವುದೇ ರೀತಿಯ ಫೋರ್ಸ್ ಹಾಕಬಾರ್ದು ಅಂತ RBI ಗೈಡ್ಲೈನ್ಸ್ ಇದೆ. RBI ಗೈಡ್ಲೈನ್ಸ್ 2008 ಸುಪ್ರೀಂ ಕೋರ್ಟ್ ಜಜ್ಮೆಂಟ್, ICICI ಬ್ಯಾಂಕ್ ಜಜ್ಮೆಂಟ್ ಅಲ್ಲಿ ಸಹ ಇದೇ ಗೈಡ್ಲೈನ್ಸ್ ಅನ್ನ ಹಾಕಿದೆ. ಆಮೇಲೆ RBI ಹಾಕಿರುವಂತ ಗೈಡ್ಲೈನ್ಸ್ ಏನು, ನಿಮ್ಮ ಸುರಕ್ಷತೆಗೆ ಏನೇನು ನೀವು ಮಾಡಬಹುದು ಈಗ ಹೇಳ್ಕೊಡ್ತೀವಿ. RBI ಹಾಕಿರೋ ಗೈಡ್ಲೈನ್ಸ್ ಏನು ಅಂತಂದ್ರೆ, ನಿಮಗೆ ಯಾವಾಗ ಅಂದ್ರೆ ಅವಾಗ ಫೋನ್ ಮಾಡಂಗಿಲ್ಲ. ಆಮೇಲೆ ನಿಮಗೆ ಲೋನ್ ರಿಕವರಿ ಫೋನ್ಗಳನ್ನ ಮಾಡಬೇಕಾದದಕ್ಕೆ ಸಮಯವನ್ನ ನಿಗದಿ ಮಾಡಿದೆ ಇದೆ RBI. ಅಂಡ್ ದಟ್ ಹ್ಯಾಸ್ ಟು ಬಿ ಫಾಲೋಡ್ ಬೈ ಆಲ್ ದ ಬ್ಯಾಂಕ್ಸ್. ಭಾರತದ ಎಲ್ಲಾ ಬ್ಯಾಂಕ್ಸು, ಕೋಆಪರೇಟಿವ್ ಬ್ಯಾಂಕ್ಸ್ ಆಗಿರ್ಬೋದು ಅಥವಾ ಗೋಲ್ಡ್, ಎಲ್ಲರೂ ಸಹ ಈ ಒಂದು ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಲೇಬೇಕು. ಮಾಡಲಿಲ್ಲ ಅಂತಂದ್ರೆ ಆ ಬ್ಯಾಂಕ್ಗಳ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿಸಬಹುದು. ಸೊ ಕಮಿಂಗ್ ಡೌನ್, ಏನ್ ಗೈಡ್ಲೈನ್ಸ್ ಏನು ಅಂತಂದ್ರೆ, ನಿಮಗೆ ಲೋನ್ಗೆ ಫೋನ್ ಮಾಡಬೇಕಂದ್ರೆ ಒಂದು ನಿಗದಿತ ಸಮಯ ಫಿಕ್ಸ್ ಮಾಡಿದೆ. ಬೆಳಗ್ಗೆ 7ರಿಂದ ಸಂಜೆ 7 ಗಂಟೆವರೆಗೂ ಫೋನ್ ಮಾಡಬಹುದು. ಆಮೇಲೆ ಏಜೆಂಟ್ಗಳಾಗಿದ್ರೆ ಆ ಏಜೆಂಟ್ಗಳು ಬ್ಯಾಂಕಿನ ಫೋನಿಂದನೇ ಮಾಡಬೇಕು, ಮತ್ತೆ ಆ ಬ್ಯಾಂಕ್ ಆ ಫೋನ್ ನಂಬರ್ ಅನ್ನ ಆಥರೈಸ್ ಮಾಡಿರಬೇಕು ಅನ್ನೋದನ್ನು ಸಹ ಈ ಒಂದು ಹೇಳುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ಫೋನ್ ಮಾಡುವಂತ ವ್ಯಕ್ತಿಗಳು 2 ಅಥವಾ 3 ಟೈಮ್ಗಿಂತ ನಿಮಗೆ ಹರಾಸ್ಮೆಂಟ್ ಆಗೋ ರೀತಿ ಯಾವುದೇ ಕಾರಣಕ್ಕೂ ಹೆಚ್ಚಿನ ಕಾಲ್ಗಳನ್ನ ಮಾಡಬಾರ್ದು ಅಂತ ಹೇಳುತ್ತೆ. ಅದು ಯಾವಾಗ ಅಂದ್ರೆ ಆವಾಗ ಕಂಟಿನ್ಯೂಸ್ ಕಾಲ್ ಮಾಡೋದು, ಥ್ರೆಡ್ನಿಂಗ್ ಮಾಡೋದು, ಈ ಯಾವುದೇ ವಿಚಾರಗಳನ್ನ ಫೋನಲ್ಲಿ ಬ್ಯಾಂಕ್ಗೆ ಸಂಬಂಧಪಟ್ಟಂತ ರಿಕವರಿ ಏಜೆಂಟ್ಗಳು ಅಥವಾ ಅವರುಗಳು ಮಾಡಬಾರ್ದು. ಆಮೇಲೆ ಫಾರ್ ಎಕ್ಸಾಂಪಲ್ ನೀವು ಫೋನ್ ತೆಗೆಯೋದಿಲ್ಲ, ಮನೆ ಹತ್ರ ಬರ್ತಾರೆ, ಮನೆ ಹತ್ರ ನಾನು ಈ ಒಂದು ಬ್ಯಾಂಕಿನ ರಿಕವರಿ ಏಜೆಂಟ್ ಆಗಿದ್ದೀನಿ ಅಂದಾಗ, ಸೊ ನಿಮ್ಮ ಹಕ್ಕು ಏನು ಅಂತಂದ್ರೆ, ಮೊದಲನೇದಾಗಿ ಆ ರಿಕವರಿ ಏಜೆಂಟ್ ಅನ್ನ ID ಕಾರ್ಡ್ ಕೇಳಿ, ನೀನು ನಿಮ್ಮ ID ಕಾರ್ಡ್ ಅನ್ನು ತೋರಿಸಿ. ಅಂದ್ರೆ ಬ್ಯಾಂಕಿನ ID ಕಾರ್ಡ್ ಕೊಟ್ಟಿರ್ತಾರೆ, ಯಾವ ಬ್ಯಾಂಕು ಅಂತ, ಮತ್ತೆ ಅವರ ಬಳಿ ನಿಮ್ಮ ಲೋನ್ ರಿಕವರಿ ಮಾಡಲಿಕ್ಕೆ ಆಥರೈಸೇಷನ್ ಲೆಟರ್ ಇರಬೇಕು, ಆ ಲೆಟರ್ನ ಕೇಳಿ. ಸೊ ಎರಡನ್ನ ಕೇಳಿದಾಗ ಮಾತ್ರ, ಅವನೇನಾದ್ರೂ ನಿಮಗೆ ಸರಿಯಾದ ಉತ್ತರವನ್ನು ಕೊಡಲಿಲ್ಲ ಅಂದಾಗ ನೀವು ನಿರ್ದಾಕ್ಷಿಣ್ಯವಾಗಿ ಪೊಲೀಸರಿಗೆ ಫೋನ್ ಮಾಡಬಹುದು. ಆಮೇಲೆ ಪೊಲೀಸ್ ಅವರ ಕೆಲಸ ಇದನ್ನ ಅಟೆಂಡ್ ಮಾಡಲೇಬೇಕು. ಯಾಕಂದ್ರೆ ಯಾರಂದ್ರೆ ಅವರು ಯಾವುದೇ ಆಥರೈಸೇಷನ್ ಲೆಟರ್ ಇಲ್ದಿರ, ID ಕಾರ್ಡ್ ಇಲ್ದಿರ, ಮತ್ತೆ ಬ್ಯಾಂಕ್ ಆಥರೈಸ್ ಮಾಡಿದಿರ ನಿಮ್ಮ ಹತ್ರ ಬಂದು ಗಲಾಟೆ ಮಾಡಿ ನಿಮ್ಮ ಬಳಿ ಲೋನ್ ಅನ್ನ ಕೇಳಂಗಿಲ್ಲ. ಫಸ್ಟ್ ಆಫ್ ಆಲ್ ಯು ಆಸ್ಕ್ ಫಾರ್ ID ಕಾರ್ಡ್, ಆಮೇಲೆ ಆಥರೈಸೇಷನ್ ಲೆಟರ್ ಟು ರಿಕವರ್, ಆ ಒಂದು ಲೋನ್ ಅನ್ನ ಅವನಿಗೆ ಆಥರೈಸ್ ಮಾಡ್ಲಿಕ್ಕೆ ಲೆಟರ್ ಇರುತ್ತೆ ಬ್ಯಾಂಕಿಂದ. ಆ ಒಂದು ಬ್ಯಾಂಕ್ ಆ ಲೆಟರ್ ಕಾಪಿನ ತಗೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ 2. ಆಮೇಲೆ 3ನೇದಾಗಿ, ಯಾವುದೇ ಕಾರಣಕ್ಕೂ ಆ ಒಂದು ಲೋನ್ ರಿಕವರಿ ಏಜೆಂಟ್ ಏನಿದ್ದಾನೆ ಅವನು ನಿಮ್ಮ ಮೇಲೆ ಫೋರ್ಸ್ ಮಾಡಂಗಿಲ್ಲ, ನಿಮ್ಮ ಮೇಲೆ ಕೆಟ್ಟ ಭಾಷೆನ ಯೂಸ್ ಮಾಡಂಗಿಲ್ಲ, ನಿಮಗೆ ಮರ್ಯಾದೆ ಹೋಗೋ ರೀತಿಯಲ್ಲಿ ಕಿರ್ಚಾಡೋದು, ಅಕ್ಕಪಕ್ಕ ನೋಡೋರಿಗೆ ಕಿರ್ಚಾಡೋದು, ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಅವನು ಮಾಡಿಲ್ಲ. ಆಮೇಲೆ ಎಲ್ಲ ಅವನು ಮಾಡಬೇಕಾದ್ರು ರಿಕ್ವೆಸ್ಟ್ ಅಲ್ಲೇ ಮಾಡಬೇಕು, ಯಾವುದೇ ರೀತಿಯ ಫೋರ್ಸ್ ಅನ್ನ ಬಳಸಂಗಿಲ್ಲ. ಬಾರೋ ಇಲ್ಲಿ ಬೆಳಗ್ಗೆಯಿಂದ ಫೋನ್ ಎತ್ತಿಲ್ಲ,
ಈ ಒಂದು ಭಾಷೆಗಳನ್ನ ಬಳಸ್ತಾರೆ. ನಿನ್ಗೆ ಗೊತ್ತು ನಾನು ಎಲ್ಲಿ ಫಿಕ್ಸ್ ಮಾಡಬೇಕು ಅಂತ, ಆಲ್ರೆಡಿ ಇನ್ಸ್ಪೆಕ್ಟರ್ ಹತ್ರ, ಸಬ್ ಇನ್ಸ್ಪೆಕ್ಟರ್ ಹತ್ರ ನಿಂದು ವಾರಂಟ್ ಇದೆ, ನೀನು ಜೈಲ್ಗೆ ಹೋಗ್ಬಿಡ್ತೀಯ ಕೊಟ್ಟಿಲ್ಲ ಅಂತಂದ್ರೆ, ಈ ರೀತಿಯ ಭಾಷೆ, ಸುಳ್ಳು ಭಾಷೆಗಳನ್ನ ಬಳಸ್ತಾರೆ. ಲೋನಿಗೂ ಪೊಲೀಸ್ ಸ್ಟೇಷನ್ಗೂ ಯಾವುದೇ ಸಂಬಂಧ ಇಲ್ಲ. ಯಾಕಂತಂದ್ರೆ ಲೋನ್ ಈಸ್ ಎ ಟೋಟ್ಲಿ ಡಿಫ್ರೆಂಟ್. ಅದು ಕ್ರೈಮ್ ಅಲ್ಲ, ನೀವು ಡಿಫಾಲ್ಟರ್ ಮಾತ್ರ. ನೀವು ಲೋನ್ ತಗೊಂಡಿದ್ದ ಮಾತ್ರಕ್ಕೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಪೊಲೀಸರು ಅಥವಾ ಯಾವುದೇ ಕ್ರಮ ತಗೊಳ್ಲಿಕ್ಕಾಗಲ್ಲ, ಅನ್ಲೆಸ್ ನೀವೇನಾದರೂ ತಪ್ಪು ದಾಖಲೆಗಳನ್ನ ಕೊಟ್ಟು ನೀವು ಲೋನನ್ನು ತಗೊಂಡಿದ್ರೆ ಮಾತ್ರ. ಅವಾಗ ಮಾತ್ರ ಫ್ರಾಡೆಲೆಂಟ್ ಅಂತ ಅಥವಾ ಫ್ರಾಡ್ ಕೇಸ್ಗಳು ಅಥವಾ ಚೀಟಿಂಗ್ ಕೇಸನ್ನು ನಿಮ್ಮ ಮೇಲೆ ಬುಕ್ ಮಾಡಬಹುದೇ ಹೊರತು, ನೀವು ನ್ಯಾಯ ರೀತಿಯಲ್ಲಿ ಸರಿಯಾದ ದಾಖಲೆಗಳನ್ನ ಒದಗಿಸಿ ಕರೆಕ್ಟಾಗಿ ನೀವು ಲೋನ್ ತಗೊಂಡಿದ್ರೆ ನಿಮ್ಮ ಮೇಲೆ ಯಾವುದೇ ಕೇಸುಗಳನ್ನ, ಕ್ರಿಮಿನಲ್ ಕೇಸುಗಳನ್ನ ಮಾಡಲಿಕ್ಕೆ ಬರಲ್ಲ. ಅದು ಮಾಡಿದ್ರೂ ಸಹ ಅದು ಇಲ್ಲಿಗಲ್ ಅಂತ ಸಾಕಷ್ಟು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹೇಳಿದೆ. ಯಾಕಂದ್ರೆ ರಿಕವರಿಗೆ ಅದದೇ ಆದಂಥ ಪ್ರೋಸೆಸ್ ಇದೆ, ಕಾನೂನು ರೀತಿ ಪ್ರೋಸೆಸ್ ಇದೆ. DRT ಅಂತ ಅದಕ್ಕೆ ಸಪರೇಟ್ ಕೋರ್ಟ್ ಇದೆ, ಡೆಬಿಟ್ ರಿಕವರಿ ಟ್ರಿಬ್ಯುನಲ್ ಅಂತ ಒಂದು ಸಪರೇಟ್ ಕೋರ್ಟ್ ಇದೆ. ಅದೇ ಕೋರ್ಟ್ಗೆ ಹೋಗಬೇಕು, ಬೇರೆ ಸಿವಿಲ್ ಕೋರ್ಟ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೆ ಸಪರೇಟ್ ಕೋರ್ಟ್ ಸಹ ಮಾಡಿದ್ದಾರೆ. ಅದಕ್ಕೆ ಸಪರೇಟ್ ಆದಂತ ರೀತಿ ನೀತಿಗಳನ್ನ ಕಾನೂನಲ್ಲಿ ಅವಕಾಶ ಮಾಡಿದ್ದಾರೆ. ಅದಕ್ಕೆ ಪೊಲೀಸರು ಅದಕ್ಕೆ ಸಂಬಂಧ ಬರಲ್ಲ. ಸಾಮಾನ್ಯವಾಗಿ ಡೆಬಿಟ್ ಇವರೊಂದು ರಿಕವರಿ ಏಜೆಂಟ್ಗಳು ಪೊಲೀಸರ ಹೆಸರನ್ನು ಸಹ ಬಳಸ್ತಾರೆ, ಪೊಲೀಸರ ರೀತಿ ಫೋನ್ ಮಾಡ್ತಾರೆ. ಇದು ಸಹ ಹರಾಸ್ಮೆಂಟ್. ಈ ರೀತಿ ಮಾಡಿದಾಗ ಆ ಕಾಲ್ಸ್ ಅನ್ನ ನೀವು ರೆಕಾರ್ಡ್ ಮಾಡ್ಕೊಳ್ಬಹುದು. ಸೊ ಕಾಲ್ ರೆಕಾರ್ಡ್ ಮಾಡ್ಕೊಂಡು ಏನ್ ಮಾಡ್ಬೋದು, ನೀವು ನಿಯರ್ ಬೈ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರ ವಿರುದ್ಧ ಥ್ರೆಟ್ನಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟು FIR ಅನ್ನ ದಾಖಲಿಸಬಹುದು. ಅವರೇನಾದ್ರೂ ಬಾಯಿಗೆ ಬಂದಂಗೆ ಮಾತಾಡಿದ್ರೆ, ನಿಮಗೆ ಥ್ರೆಟ್ನಿಂಗ್ ಮಾಡಿದ್ರೆ, ನಿಮಗೆ ಡಿಫಮೇಟಿವ್ ಮಾತಾಡಿದ್ರೆ ಅವ್ರ ಮೇಲೆ FIR ಅನ್ನ ದಾಖಲಿಸಬಹುದು. ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ತಗೊಂಡೋಗಿ ಇದನ್ನ ಕೊಟ್ಟು ನೀವು FIR ಅನ್ನ ದಾಖಲಿಸಬಹುದು. ಪ್ರಯತ್ನ ಅಂತೂ ಬೀಳಬಹುದು. ಪೊಲೀಸರು ದಾಖಲಿಸದಲ್ಲ ಅಂತ ದಯಮಾಡಿ ಹೇಳಕ್ ಹೋಗ್ಬಿಡಿ, ತಾವು ಪ್ರಯತ್ನ ಬೀಳಬೇಕಾಗುತ್ತೆ. ಇನ್ಸ್ಪೆಕ್ಟರ್ಗೆ ಕೊಡಿ, ಅವ್ರು ಕೊಟ್ಟಿಲ್ಲ ಅಂತಂದ್ರೆ ಆ ಒಂದು ಕಂಪ್ಲೇಂಟ್ ಅನ್ನ ಅವ್ರು ತಗೊಂಡಿಲ್ಲ ಅಂತಂದ್ರೆ ಸ್ಪೀಡ್ ಪೋಸ್ಟ್ ಅನ್ನ ಮಾಡಬಹುದು, ರಿಜಿಸ್ಟರ್ ಪೋಸ್ಟ್ ಅನ್ನ ಸ್ಟೇಷನ್ಗೆ ಕಳಿಸಬಹುದು. ತದನಂತರ ಅಕಸ್ಮಾತ್ ಅದ್ರ ಮೇಲೆ ಅವ್ರು FIR ಮಾಡಿಲ್ಲ ಅಂತಂದ್ರೆ ನೀವು ಬೇಕಾದ್ರೆ ACP ನ ಕಾಣಬಹುದು, ಅವ್ರಿಗೂ ರಿಕ್ವೆಸ್ಟ್ ಮಾಡಬಹುದು, DCP ನ ರಿಕ್ವೆಸ್ಟ್ ಮಾಡಬಹುದು. ಅಥವಾ ಇದೆಲ್ಲ ನಿಮ್ಗೆಲ್ಲ ಹರಾಸ್ಮೆಂಟ್ ಅಂತಂದ್ರೆ ಒಬ್ಬ ಒಳ್ಳೆಯ ವಕೀಲರು ಇಟ್ಕೊಂಡು ಕೋರ್ಟ್ ಇಂದ PCR ಸಹ ಮಾಡಬಹುದು. ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಈ ಒಂದು ರಿಕವರಿ ಏಜೆಂಟ್ ನಿಮ್ಗೆ ಮಾಡಿರೋ ಥ್ರೆಟ್ನಿಂಗ್ ಮೇಲೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಕಡೆ ಅಂಡರ್ ಈ ಒಂದು ಥ್ರೆಟ್ನಿಂಗ್ ಏನ್ ಮಾಡಿದಾನೆ ಅದಕ್ಕೆ ನೀವು FIR ಅನ್ನ ಕೋರ್ಟ್ ಮುಖಾಂತರ ದಾಖಲಿಸಬಹುದು. ಒಂದು ಒಳ್ಳೆ ವಕೀಲರನ್ನ ಇಟ್ಕೊಂಡು ಈ ಕೆಲಸನ ಮಾಡಬಹುದು. ದೆನ್ ಕಮಿಂಗ್ ಟು ಬೇರೆ ಏನ್ ಮಾಡಬಹುದು, ಕೆಲವರು ರಿಕವರಿ ಏಜೆಂಟ್ಗಳು ಮನೆ ಒಳಗಡೆ ನಿಮ್ಮ ಪರ್ಮಿಷನ್ ಇಲ್ಲದೆ ಬಂದು ಒಡೆ ಕೂತ್ಕೊಂಡು ಅಲ್ಲಿ ನಿಮ್ಮ ತಂದೆ ತಾಯಿ ಇರ್ತಾರೆ, ವಯಸ್ಸಾಗಿರುವಂತ ವ್ಯಕ್ತಿಗಳು ಇರ್ತಾರೆ, ನಿಮ್ಮ ಮನೆಯವರು ಇರ್ತಾರೆ, ಮತ್ತೆ ಮಕ್ಳು ಇರ್ತಾರೆ. ಅವ್ರ ಮುಂದೆಲ್ಲ ಇಲ್ಲ ನೀನು ಲೋನ್ ಕೊಡೋವರೆಗೂ ನಾನು ಎದ್ದು ಹೋಗಲ್ಲ. ಸೊ ನಿಮ್ಮ ಮನೆಯೊಳಗಡೆ, ಅದು ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ನಿಮ್ಮ ಮನೆಯೊಳಗಡೆ ಬರಬೇಕು ಅಂತಂದ್ರೆ ನಿಮ್ಮ ಪರ್ಮಿಷನ್ ಇಲ್ಲ ಅಂದ್ರೆ ಒಳಗಡೆ ಯಾರು ಬರುವಾಗಿಲ್ಲ. ಎಕ್ಸೆಪ್ಟ್ ಇಫ್ ದರ್ ಇಸ್ ಅ ವಾರೆಂಟ್. ಪೊಲೀಸರು ಹತ್ರ ವಾರೆಂಟ್ ಇದ್ರೆ ಪೊಲೀಸರು ಅಷ್ಟೇ ವಾರೆಂಟ್ ಇಟ್ಕೊಂಡೇ ಬರಬೇಕು. ಪೊಲೀಸರು ವಿತೌಟ್ ವಾರೆಂಟ್ ಇಟ್ಕೊಂಡು ಬರಂಗಿಲ್ಲ. ನಿಮ್ಮ ಪರ್ಮಿಷನ್ ತೆಗೆದುಕೊಂಡೇ ಒಳ್ಳೆ ಬರಬೇಕಾಗುತ್ತೆ. ರಿಕವರಿ ಏಜೆಂಟ್ಸ್ಗೂ ಸಹ ಇದು ಅವಲಂಬೇಕಾಗುತ್ತೆ. ಅಕಸ್ಮಾತ್ ಸಾಕಷ್ಟು ನಾವು ರಿಕವರಿ ಏಜೆಂಟ್ಗಳು ಮನೆ ಒಳಗಡೆ ಹೋಗಿ ಬಲವಂತ ಕೂತ್ಕೊಂಡು ರಾತ್ರಿ 10 ಗಂಟೆ ಆದ್ರೂ ನೀವು ಹೋಗಿರಲ್ಲ ಮನೆಗೆ. ಈ ರೀತಿಯ ಒಂದು ಕೆಲಸಗಳನ್ನ ರಿಕವರಿ ಏಜೆಂಟ್ಗಳು ಮಾಡಿದಾಗ ಸೊ ಇದು ಸಹ ನೀವು ವಿಡಿಯೋ ರೆಕಾರ್ಡ್ ಮಾಡಬಹುದು. ದಾಖಲೆಗಳನ್ನ ವಿಡಿಯೋ ರೆಕಾರ್ಡ್ಗಳನ್ನ ಮಾಡಿ ಆತ ಬೈದಿರೋದು, ಒಳಗಡೆ ಬಂದು ಕೂತ್ಕೊಂಡಿರೋದು, ಮೇಲೆ ಟ್ರೆಸ್ಪಾಸ್ ಕೇಸ್ ಅಂದ್ರೆ ಥ್ರೆಟ್ನಿಂಗ್ ಜೊತೆನಲ್ಲಿ ನಿಮ್ಮ ಮನೆ ಒಳಗಡೆ ಬಂದ್ರೆ ಒಬ್ಬ ರಿಕವರಿ ಏಜೆಂಟ್ ಬಲವಂತವಾಗಿ ನಿಮ್ಮನ್ನ ಕೇಳಿದಿರಾ, ID ಕಾರ್ಡ್ ತೋರಿಸ್ದಿರಾ, ಆಮೇಲೆ ಮತ್ತೆ ರಿಕವರಿ ಲೆಟರ್ನ ತೋರಿಸ್ದಿರಾ ಮನೆಯೊಳಗೆ ಬಂದು ಬಲವಂತವಾಗಿ ಕೂತ್ಕೊಂಡು ನಿಮ್ಮ ಮನೆಯವ್ರಿಗೆ ಹರಾಸ್ಮೆಂಟ್ ಮಾಡಿದ್ರೆ ಯು ಕ್ಯಾನ್ ಫೈಲ್ ಎ ಥ್ರೆಟ್ನಿಂಗ್ ಕಂಪ್ಲೇಂಟ್, ಟ್ರೆಸ್ಪಾಸ್ ಇಲ್ಲಿಗಲ್ ಟ್ರೆಸ್ಪಾಸ್ ಅಂತ ಆಗುತ್ತೆ. ನಿಮ್ಮ ಮನೆಯೊಳಗೆ ಬಂದು ಇಲ್ಲಿಗಲ್ ಟ್ರೆಸ್ಪಾಸು. ಅವನ ಮೇಲೆ ಆಮೇಲೆ ಭಾಷೆ ಡಿಫಮೇಷನ್ 501 ಬರ್ತದೆ. ಮತ್ತೆ ಅವನು ನಿಮ್ಗೆ ಹರಾಸ್ಮೆಂಟ್ ಮಾಡಿರೋದಕ್ಕೆ ಹರಾಸ್ಮೆಂಟ್ ಇಷ್ಟು ಸೆಕ್ಷನ್ಗಳನ್ನ ಹಾಕಿ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ತಗೊಂಡಿಲ್ಲ ಅಂತಂದ್ರೆ ಪೋಸ್ಟ್ ಅನ್ನ ಮಾಡಿ, ರಿಜಿಸ್ಟರ್ ಪೋಸ್ಟ್ ಅನ್ನ ಮಾಡಿ, ಸ್ಪೀಚ್ ಪೋಸ್ಟ್ ಅನ್ನ ಮಾಡಿ. ಅಲ್ಗೂ ರಿಜಿಸ್ಟರ್ ಮಾಡಿಲ್ಲ ಅಂತಂದ್ರೆ ಮೇಲಿನ ಅಧಿಕಾರಿಗಳನ್ನ ಕಾಣಿ, ಅವ್ರಿಗೂ ಒಂದು ಲೆಟರ್ ಕೊಡಿ. ಅಲ್ಗೂ ಮಾಡಿಲ್ಲ ಅಂತಂದ್ರೆ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಸಮ್ ಗುಡ್ ಲಾಯರ್ ಹೂ ಕ್ಯಾನ್ ಫೈಲ್ ಎ PCR ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆ ಒಂದು ರಿಕವರಿ ಏಜೆಂಟ್ ಮೇಲೆ ಮಾಡಬಹುದು. ಸೊ ಇದು 2 ಆಪ್ಷನ್ ಆಯ್ತು. 3ನೇ ಆಪ್ಷನ್ ಏನು ಅಂತಂದ್ರೆ ಬ್ಯಾಂಕಿನ ಮೇಲೆ ಮತ್ತೆ ರಿಕವರಿ ಏಜೆಂಟ್ ಮೇಲೆ ನೀವು ಇಂಜೆಕ್ಷನ್ ಸೂಟನ್ನು ಹಾಕಿ ಇಂಜೆಕ್ಷನ್ ತಗೊಳ್ಬಹುದು. ಅವರು ನಿಮಗೆ ತೊಂದರೆ ತಗೊಂಡಿದ್ದಂಗೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಹೇಳೋದೇನು ಅಂತಂದ್ರೆ ಸಾಮಾನ್ಯ ಜನ ಯಾರೇ ಲೋನ್ ತಗೊಂಡಿದ್ರು ಯಾರು ಮೋಸ ಮಾಡಲ್ಲ. ನನ್ ತಿಳಿದಿರೋ ಮಟ್ಟಿಗೆ ಗೊತ್ತಿಲ್ಲ, ಕೆಲವು ಪ್ರೊಫೆಷನಲ್ ಏನೋ ಫ್ರಾಡ್ಸ್ ಇರ್ತಾರೆ. ಅವ್ರನ್ನ ಬಿಟ್ಟು ಆವರೇಜ್ ಪೀಪಲ್ ಏನಿದ್ದಾರೆ ಲೋನ್ ತಗೊಂಡಿದ್ದಾರೆ ಅವ್ರಿಗೆ ಎಲಿಜಿಬಿಲಿಟಿ ನೋಡಿನೇ ಈ ಒಂದು ಬ್ಯಾಂಕ್ಗಳು ಲೋನ್ಗಳನ್ನ ಕೊಟ್ಟಿರ್ತಾರೆ. ಆ ಲೋನ್ಗಳನ್ನ ಅವ್ರು ಹಿಂದಿಸ್ತಾರೆ ಸಮಯ ಸಂದರ್ಭ. ಫಾರ್ ಎಕ್ಸಾಂಪಲ್ ಈಗ ಕೋವಿಡ್ ಇದೆ, ಈ ಪರಿಸ್ಥಿತಿನಲ್ಲಿ ತಾವುಗಳು ಬ್ಯಾಂಕ್ಗಳಾಗಿರ್ಬೋದು ಅಥವಾ ಯಾರೇ ನಿಮ್ಗೆ ಹರಾಸ್ಮೆಂಟ್ ಮಾಡಿದ್ರೆ ಅವ್ರಿಗೆ ಹೇಳಬೇಕು, ರೈಟಿಂಗ್ ಅಲ್ಲಿ ಕೊಡಿ, ಬ್ಯಾಂಕ್ ರೈಟಿಂಗ್ ಅಲ್ಲಿ ಕೊಡಿ, ಕೋವಿಡ್ ಇದೆ, ನನಗೆ ಕೆಲಸ ಇಲ್ಲ, ಸಂಬಳ ಬರ್ತಾ ಇಲ್ಲ, ರಿಕವರಿ ಏಜೆಂಟ್ಗಳನ್ನ ಕಳಿಸ್ಬೇಡಿ, ಇದು ಹರಾಸ್ಮೆಂಟು, ಈ ರೀತಿ ನನಗೆ ಮಾಡ್ತಾ ಇದ್ದಾರೆ ಅಂತ ರೈಟಿಂಗ್ ಅಲ್ಲಿ ಯಾವ ಸ್ಟೇಷನ್ಗೆ ನೀವು
ಇವನ್ ಬ್ಯಾಂಕ್ ಮ್ಯಾನೇಜರ್ಗಳು ಲೆಟರ್ಗಳನ್ನ ತಗೊಂಡಿಲ್ಲ, ಯಾಕಂದ್ರೆ ಅವ್ರಿಗೆ ರಿಕವರಿ ಆಗಬೇಕು. ಅವ್ರು ಹೇಳ್ತಾರೆ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಬ್ಯಾಂಕ್ ಮ್ಯಾನೇಜರ್ಗೆ ಸಹ ಲೆಟರ್ನ ಮಾಡ್ಬೋದು, ಈ ರೀತಿ ನನಗೆ ಕೆಲಸ ಇಲ್ಲ, ನನ್ನ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಕೋವಿಡ್ ಇಂದ ಲಾಕ್ಡೌನ್ ಆಗಿದೆ ಫಾರ್ ಎಕ್ಸಾಂಪಲ್, ಇದನ್ನ ರೀಸನ್ ಹಾಕಿ ನೀವು ಬ್ಯಾಂಕ್ಗೆ ಸಹ ಲೆಟರ್ ಕೊಡ್ಬೋದು. ಯು ಕ್ಯಾನ್ ಕಮ್ಯುನಿಕೇಟ್. ಅಲ್ಲೇ ಆಗಿಲ್ಲ ಅಂತಂದ್ರೆ ಬ್ಯಾಂಕ್ ಅವರು ಹೇಳಿದ್ ಕೇಳಿಲ್ಲ, ಯು ಕ್ಯಾನ್ ರೈಟ್ ಎ ಕಂಪ್ಲೇಂಟ್ ಟು RBI. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನಮ್ಮ ದೇಶದ ಬ್ಯಾಂಕ್ಗಳಿಗೆಲ್ಲ ಬಾಸ್, ದಟ್ ಈಸ್ ದ ರೆಗ್ಯುಲೇಟರಿ ಬಾಡಿ. ಬ್ಯಾಂಕ್ ಇಡೀ ಭಾರತದಲ್ಲಿರೋ ಬ್ಯಾಂಕ್ಗಳಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಗ್ಯುಲೇಟರಿ ಬಾಡಿ. ಈ ರೀತಿ ಹರಾಸ್ಮೆಂಟ್ಗಳನ್ನ ಮಾಡಿದ್ರೆ ಒಂದು ಪೊಲೀಸ್ ಸ್ಟೇಷನ್ ಕೊಡ್ಬೋದು, ಕಂಪ್ಲೇಂಟ್ ಕೊಡ್ಬೋದು. ನಾನಾ ರೀತಿ ಸೆಕ್ಷನ್ಸ್ ಹೇಳ್ತೇವೆ. ಥ್ರೆಟ್ನಿಂಗ್ ಕಂಪ್ಲೇಂಟ್ ಆಗ್ಬೋದು, ಡಿಫಾಮೇಷನ್ ಕಂಪ್ಲೇಂಟ್ ಆಗ್ಬೋದು. ಆಮೇಲೆ ಮೂರನೇದಾಗಿ ಮೂರನೇದಾಗಿ ಟ್ರಸ್ಟ್ ಪಾಸ್, ಅವ್ರು ನಿಮ್ಮ ಮನೆ ಒಳಗಡೆ ಬಂದ್ರೆ ಟ್ರಸ್ಟ್ ಪಾಸ್ ಹೇಳ್ಬೋದು. ಆಮೇಲೆ ನಿನ್ನ ಮುಗಿಸ್ತೀವಿ ಅಂತಂದ್ರೆ ಲೈಫ್ ಥ್ರೆಟ್ ಇದೆ ಅಂತ ಅದಕ್ಕೂ ಸಹ ಕಂಪ್ಲೇಂಟ್ ಆಗಿ ಒಂದಾಯ್ತು. ಎರಡನೇದಾಗಿ ಸಿವಿಲ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಕ್ಯಾನ್ ಇಂಜೆಕ್ಷನ್ ಸೂಟನ್ನು ಫೈಲ್ ಮಾಡಿ ರಿಕವರಿ ಏಜೆಂಟ್ ವಿರುದ್ಧ ಮತ್ತೆ ಬ್ಯಾಂಕಿನ ವಿರುದ್ಧ ಈ ಒಂದು ಹರಾಸ್ಮೆಂಟ್ ವಿರುದ್ಧ ನೀವು ಇಂಜೆಕ್ಷನ್ ತಗೊಳ್ಬಹುದು. ಎರಡನೇದು. ಮೂರನೇದು, ಇದು ಇಷ್ಟೆಲ್ಲ ಆದ್ಮೇಲೂ ಸಹ ಕಂಟಿನ್ಯೂ ಆಯ್ತು ಅಂತಂದ್ರೆ, ಅಂದ್ರೆ ಬ್ಯಾಂಕ್ ಅವರು ಇದಕ್ಕೆಲ್ಲ ಬಗ್ತಾ ಇಲ್ಲ ಅಂತಂದ್ರೆ ನೀವು ಮಾಡಬೇಕಾದಂತ ಕೆಲಸ ಏನಂತಂದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು ಗೂಗಲ್ ಅಲ್ಲಿ ನಿಮ್ಗೆ ಅಡ್ರೆಸ್ ಸಿಗುತ್ತೆ. ಬ್ಯಾಂಕಿನ ವಿರುದ್ಧ ಈ ರೀತಿಯ ಒಂದು ಅಕ್ರಮವಾಗಿ ಈ ರೀತಿಯ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ರಿಕವರಿ ಏಜೆಂಟ್ಗಳು ಗೂಂಡಾಗಳನ್ನ, ರೌಡಿಗಳನ್ನ ಕಳಿಸ್ತಾರೆ. ಅವರು ಈ ರೀತಿಯ ಬಿಹೇವಿಯರ್ ಮಾಡ್ತಾರೆ ಅಂತಂದ್ರೆ ಬ್ಯಾಂಕಿನ ಮೇಲೆ ನೀವು RBIಗೆ ಕಂಪ್ಲೇಂಟ್ ಅನ್ನ ಬರ್ಬೋದು. RBIಗೆ ಪವರ್ಸ್ ಇದೆ, ಬ್ಯಾಂಕ್ ಲೈಸೆನ್ಸ್ ಅನ್ನ ಸಸ್ಪೆಂಡ್ ಮಾಡಬಹುದು. ಯಾಕಂತಂದ್ರೆ ಅದೇ RBI ಇದೇ ಬ್ಯಾಂಕ್ಗಳಿಗೆ ಗೈಡ್ಲೈನ್ಸ್ ಅನ್ನ ಮಾಡಿದೆ. ಲೋನ್ ಯಾವ ರೀತಿ ನಗುನಗ್ತಾ ಕೊಡ್ತಾರೋ ತಗೊಳ್ಬೇಕಾದ್ರೂ ಅಷ್ಟೇನೆ ಅದೇ ರೀತಿಯ ಒಂದು ಪಾಲಿಸಿಗಳನ್ನ ಫಾಲೋ ಮಾಡಬೇಕಾಗತ್ತೆ. ಯಾವುದೇ ರೀತಿಯ ಫೋರ್ಸ್ ಹಾಕಕ್ಕಾಗಲ್ಲ, ಗೂಂಡಾಗಿರಿನ ಯೂಸ್ ಮಾಡಂಗಿಲ್ಲ, ರೌಡಿಸಮ್ನ ಯೂಸ್ ಮಾಡಂಗಿಲ್ಲ, ಟ್ರೆಸ್ ಪಾಸ್ ಮಾಡಂಗಿಲ್ಲ, ಥ್ರೆಟ್ನಿಂಗ್ ಮಾಡಂಗಿಲ್ಲ, ನಿಮ್ಗೆ ಹರಾಸ್ಮೆಂಟ್ ಮಾಡಂಗಿಲ್ಲ. ಈ ಯಾವುದೇ ಕಾರ್ಯಕ್ರಮಗಳು ಬ್ಯಾಂಕ್ಗಳ ಮಾಡಂಗಿಲ್ಲ, ಬ್ಯಾಂಕ್ಗಳ ಏಜೆಂಟ್ ಮಾಡಂಗಿಲ್ಲ, ಬ್ಯಾಂಕ್ಗಳ ರೆಪ್ರೆಸೆಂಟೇಟಿವ್ ಮಾಡಂಗಿಲ್ಲ. ಈ ಎಲ್ಲ ವಿಚಾರಗಳನ್ನ ಏನು ಕೇಳ್ತಾ ಇದೀವಿ ಅಂತಂದ್ರೆ, ಸಾಕಷ್ಟು ಜನ ಈ ಒಂದು ಕೋವಿಡ್ ಪರಿಸ್ಥಿತಿಯಿಂದ ಸಾಕಷ್ಟು ಜನ ನೊಂದೋಗ್ಬಿಟ್ಟಿದ್ದಾರೆ. ಆಮೇಲೆ ಈ ಒಂದು ಲೋನ್ ಹರಾಸ್ಮೆಂಟ್ಸ್ ಏನಿದೆ, ಆಮೇಲೆ ಸಾಕಷ್ಟು ಬಾರಿ ನಿಮ್ಗಳಿಗೆ ಫೋನ್ ಮಾಡಿದಾಗ, ಒಂದ್ ನಿಮಿಷ ರೀ, ಇಲ್ಲೇ ಸಾಹೇಬ್ರ ಇದ್ದಾರೆ ಮಾತಾಡ್ತಾರೆ. ಯಾರಂತಂದ್ರೆ, ನಾನು ರೀ ಸಬ್ ಇನ್ಸ್ಪೆಕ್ಟ್ರು ಅಂತ. ಸಾಮಾನ್ಯವಾಗಿ ರಿಕವರಿ ಏಜೆಂಟ್ಗಳು, ಅದು ನನಗೆ ಗೊತ್ತಿಲ್ಲ, ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ಹೆಂಗ್ ಬರ್ತಾರೆ ಅಂತ. ಆಮೇಲೆ ನಿಮ್ಮ ಮೇಲೆ ವಾರೆಂಟ್ ಅನ್ನ ಬರ್ದು ಕಳಿಸ್ತಾ ಇದೀನಿ, ಇಮಿಡಿಯೇಟ್ ಬಂದು ಅದನ್ನ ಕೊಟ್ರೆ ಸರ್, ಇಲ್ಲ ಅಂತಂದ್ರೆ ಬೆಳಗ್ಗೆ ವಾರೆಂಟ್ ಬರುತ್ತೆ, ನೀವು ಅರೆಸ್ಟ್ ಆಗ್ಬಿಡ್ತೀರಂತ. ಈ ಒಂದು ಲ್ಯಾಂಗ್ವೇಜ್ ಅನ್ನ ರಿಕವರಿ ಏಜೆಂಟ್ಗಳು ಭಯ ಹಿಡಿಸ್ಲಿಕ್ಕೆ ಬಳಸ್ತಾರೆ. ಇವನ್ ದಟ್ ಈಸ್ ಆಲ್ಸೋ ಅನ್ ಅಫೆನ್ಸ್. ಇದನ್ನ ನಿಮ್ಮ ಎಲ್ಲ ಐಫೋನ್ಸ್ ಅಲ್ಲೂ ಸಹ ನಿಮ್ಮ ಬಳಿದಂತ ಯಾವುದೇ ಒಂದು ಐಫೋನ್ಸ್ ಆಗಿರ್ಬೋದು, ಐಫೋನ್ಸ್ ಅಲ್ಲಿ ರೆಕಾರ್ಡಿಂಗ್ ಸಾಫ್ಟ್ವೇರ್ಸ್ ಇರುತ್ತೆ, ದಯಮಾಡಿ ರೆಕಾರ್ಡ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಪೊಲೀಸರು ಇದಕ್ಕೆ ಸಂಬಂಧನೇ ಬರೋದಿಲ್ಲ. ಪೊಲೀಸರು, ಮತ್ತೆ ಹೇಳ್ತಾ ಇದ್ದೀನಿ, ಪೊಲೀಸರ ಸಂಬಂಧ ಯಾವ್ದು ಬರುತ್ತೆ ಅಂತಂದ್ರೆ, ನೀವು ಯಾವ್ದಾದ್ರು ಲೋನ್ ತಗೊಳ್ಬೇಕಾದ್ರೆ ಮ್ಯಾನಿಪುಲೇಟೆಡ್ ಡಾಕ್ಯುಮೆಂಟ್ಗಳನ್ನ ಕೊಟ್ಟು, ತಪ್ಪು ದಾಖಲೆಗಳನ್ನು ಕೊಟ್ಟು ನೀವೇನಾದ್ರೂ ಲೋನ್ ತಗೊಂಡು ಅವರಿಗೆ ಮೋಸ ಮಾಡಬೇಕು ಅಂತಿದ್ದಾಗ ಮಾತ್ರ ನಿಮ್ಮ ಮೇಲೆ ಚಿಟಿಂಗ್ ಕೇಸ್ ಫೈಲ್ ಮಾಡಬಹುದು, ಬ್ಯಾಂಕ್ಗೆ ಪವರ್ಸ್ ಇದೆ. ಅದು ಬಿಟ್ಟು ನೀವೇನಾದ್ರೂ ಕರೆಕ್ಟ್ ಆಗಿರೋ ದಾಖಲೆಗಳನ್ನು ಕೊಟ್ಟು ನೀವು ಲೋನ್ ತಗೊಂಡು ಡಿಫಾಲ್ಟ್ ಅಂದ್ರೆ ಲೋನು ಹಿಂದಿರಿಸಲಿಕ್ಕೆ ಸಮಯ ಸಂದರ್ಭ ಆಗ್ತಾ ಇಲ್ಲ, ಹಾಗಾಗಿ ಹಿಂದಿರಿಸಿಲ್ಲ ಅಂತಂದಾಗ ನಿಮ್ಮ ಮೇಲೆ ಯಾವುದೇ ರೀತಿಯ ಕ್ರಿಮಿನಲ್ ಕೇಸ್ಗಳನ್ನ ಅಥವಾ ಪೊಲೀಸರು ಇಂಟರ್ಫಿಯರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಪೊಲೀಸರು ಏನಾದರೂ ಫೋನ್ ತಗೊಂಡು ಮಾತಾಡ್ತಾ ಇದ್ರೆ ನೀವು ಪೊಲೀಸರ ವಿರುದ್ಧ ಸಹ ನೀವು ಕಂಪ್ಲೇಂಟ್ ಅನ್ನ FIR ಅನ್ನ ದಾಖಲಿಸಬಹುದು. ಅದಕ್ಕೂ ಸಹ ಆಪ್ಷನ್ ಇದೆ. ಯಾಕಂತಂದ್ರೆ ಪೊಲೀಸರಿಗೂ ಇದಕ್ಕೆ ಸಂಬಂಧ ಬರಲ್ಲ. ಮತ್ತೆ ಈ ಲೋನ್ಗೆ ಸಂಬಂಧ ಇರೋದು DRT ಅಂತ ಸಪರೇಟ್ ಕೋರ್ಟ್ಸ್ ಇದೆ, ಡೆಬ್ಯೂಟ್ ರಿಕವರಿ ಟ್ರಿಬ್ಯುನಲ್ ಕೋರ್ಟ್ಸ್ಗಳಿದೆ. ಹಾಗಾಗಿ ಈ ಒಂದು ಟಾಪಿಕ್ ನಿಮಗೆ ಏನಕ್ಕೆ ಸಾಮಾನ್ಯವಾಗಿ ಜನಕ್ಕೆ ಈ ಒಂದು ಹರಾಸ್ಮೆಂಟ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ಲೋನ್ ಮೆಕ್ಯಾನಿಸಮ್ ಬಗ್ಗೆ ಸಾಮಾನ್ಯ ಜನಕ್ಕೆ ಜ್ಞಾನವಿಲ್ಲದಿರೋದೇ ಈ ಒಂದು ಎಲ್ಲಾ ಸಮಸ್ಯೆಗಳಿಗೆ ಕಾರಣ ಅಂತ ನಮ್ಮ ಅನಾಲಿಸಿಸ್ ಹೇಳುತ್ತೆ. ಸಾಮಾನ್ಯ ಜನಕ್ಕೆ ಈ ಒಂದು ಪ್ರಕ್ರಿಯೆ ಅಂದ್ರೆ, ಕಾನೂನು ಪ್ರಕ್ರಿಯೆ ಅಂದ್ರೆ ಏನು ಅಂದ್ರೆ, ಸಾಮಾನ್ಯವಾಗಿ ನಾವು ಲೋನ್ ಕಟ್ಟಿಲ್ಲ ಅಂತಂದ್ರೆ ನಾವು ಕ್ರಿಮಿನಲ್ ಅನ್ನೋ ಭಾವನೆಗಳು ನಮ್ಮ ಇಂಡಿಯನ್ ಮೈಂಡ್ ಸೆಟ್ ಅಲ್ಲಿ ಇದೆ. ಸಾಮಾನ್ಯವಾಗಿ ಜನ ಏನ್ ಅನ್ಕೋತಾರೆ ಅಂತಂದ್ರೆ, ನಾನು ಲೋನ್ ಕಟ್ಟಿಲ್ಲ ಅಂದ್ರೆ ನಾನು ಒಬ್ಬ ಕಳ್ಳ ಅಥವಾ ನಾನೊಬ್ಬ ಕ್ರಿಮಿನಲ್, ನನ್ನ ಜೈಲಿಗೆ ಹಾಕ್ಬೋದು. ಇಲ್ಲ, ಎಷ್ಟೋ ಜನ ಸಾವಿರಾರು ಕೋಟಿ ಲೋನ್ ತಗೊಂಡವರು ರಿಟರ್ನ್ ರೈಟ್ ಆಫ್ ಇಂಡಿಯನ್ ಪಾರ್ಲಿಮೆಂಟ್, ಇಂಡಿಯನ್ ಗೌರ್ಮೆಂಟ್ ಮಾಡ್ತಾ ಇದೆ. ಎಷ್ಟೋ ಕಡೆ ಸಾಲ ಮನ್ನಾಗಳಾಗಿದೆ, ಕೃಷಿ ಸಾಲ ಮನ್ನಾಗಳಾಗಿದೆ, ಬೆಳೆ ಸಾಲ ಮನ್ನಾಗಳಾಗಿದೆ. ಇದರ ಹಂಗಂದ್ ಮಾತ್ರಕ್ಕೆ ನೀವು ಲೋನ್ ಕಟ್ಟಕ್ಕಾಗಿಲ್ಲ ಅಂದ್ರೆ ಅದನ್ನ ಹರಾಸ್ಮೆಂಟ್ ಅನ್ನ ಅನುಭವಿಸಬೇಕು ಅಂತ ಇಲ್ಲ, ಅಥವಾ ನೀವು ಪ್ರಾಣವನ್ನು ಕಳ್ಕೊಳ್ಬೇಕು ಅಂತ ಅವಶ್ಯಕತೆ ಇಲ್ಲ. ಈ ಎಲ್ಲಾ ಪ್ರೊಸೀಜರ್ನ ನೀವು ಕಾನೂನು ರೀತಿನ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಐ ಥಿಂಕ್ ಯು ಕ್ಯಾನ್ ಸೇವ್ ಯೋರ್ ಸೆಲ್ಫ್. ಆಮೇಲೆ ಊರುಗಳ ಕಡೆ ಡಿಸ್ಟ್ರಿಕ್ಟ್ಗಳ ಕಡೆ ಬಡ್ಡಿ ವ್ಯವಹಾರ, ಬಡ್ಡಿಗಳಿಗೂ ಕೊಡೋದು ಅಂದ್ರೆ, ಒಂದು 10,000 ಕೊಟ್ರೆ ಅದಕ್ಕೆ 5% ಬಡ್ಡಿ, 10% ಬಡ್ಡಿ, 15% ಬಡ್ಡಿ, 20% ಬಡ್ಡಿ, ಮತ್ತೆ ಮೀಟರ್ ಬಡ್ಡಿಗಳನ್ನ ಮಾಡುವಂತ ದಂಧೆಗಳಿದೆ. ಇದು ಆಲ್ಸೋ ಇಟ್ಸ್ ಅನ್ ಅಫೆನ್ಸ್.
ಕಾನೂನಿನ ಅಡಿ ದಿಸ್ ಕ್ಯಾನ್ ಬಿ ಇನಿಷಿಯೇಟ್ ಆಕ್ಷನ್ ಅಂಡರ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಂತ ಬರುತ್ತೆ. ಯಾವುದೇ ಕಾರಣಕ್ಕೂ ಆ ರೀತಿ RBI ಗೈಡ್ಲೈನ್ಸ್ ಇದೆ. 5%, 4%, 3%ಗೆ ದಂಧೆಗಳನ್ನ ಮಾಡಂಗಿಲ್ಲ. ವಿತೌಟ್ ಲೈಸೆನ್ಸ್ ಇದನ್ನೆಲ್ಲ ಮಾಡಂಗೇ ಇಲ್ಲ. ಆ ರೀತಿ ಮಾಡ್ತಾ ಇದ್ರೆ ತಾವುಗಳು ಮಾಡ್ಬೇಕಾದಂತ ಕೆಲಸ ಏನಂತಂದ್ರೆ ಮೀಟರ್ ಬಡ್ಡಿ ಅವ್ರಿಗೆ 10% ಬಡ್ಡಿ ಅವ್ರಿಗೆ, 20% ಬಡ್ಡಿ ಅವ್ರಿಗೆ, 15% ಬಡ್ಡಿ ಅವ್ರಿಗೆ, ನಿಮ್ಮ ಊರಲ್ಲಿ ಆ ರೀತಿ ಮಾಡಿಕೊಂಡು ಜನಗಳಿಗೆ ತೊಂದರೆ ಕೊಡ್ತಾ ಇದ್ರೆ, ಆ ರೀತಿ ವ್ಯವಹಾರಗಳು ಮಾಡೋದು ದಬ್ಬಾಳಿಕೆ ಮಾಡ್ತಾ ಇದ್ರೆ, ಪೊಲೀಸರಿಗೂ ಸಹ ಜೊತೆಲಿ ಬುಟ್ಟಿಲ್ ಹಾಕೊಂಡು ಆ ರೀತಿ ಮಾಡ್ತಾ ಇದ್ರೆ ತಾವು ಮಾಡ್ಬೇಕಾದಂತ ಕೆಲಸ ಏನು ಅಂತಂದ್ರೆ ಗೂಗಲ್ ಅಲ್ಲಿ ಟೈಪ್ ಮಾಡಿ ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಇದೆ. ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಇದೆ. ಅಲ್ಲಿಗೆ ಹೊಡೆದ್ರೆ ನಿಮ್ಗೆ ಅಡ್ರೆಸ್ಗೆ ನೀವು ಈ ಒಂದು ವ್ಯಕ್ತಿ ಈ ರೀತಿಯ ಒಂದು ದಂಧೆನ ಮಾಡ್ತಾ ಇದ್ದಾನೆ ಅಂತ ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಹೊಡಿ ಗೂಗಲ್ ಅಲ್ಲಿ. ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ ನ್ಯೂ ಡೆಲ್ಲಿ ಅಂತ ಬರುತ್ತೆ. ಆ ಅಡ್ರೆಸ್ಗೆ ನೀವು ಈ ವ್ಯಕ್ತಿಯ ಮೇಲೆ ಕಂಪ್ಲೇಂಟ್ ಅನ್ನು ಕೊಡಬಹುದು. ಇನ್ಕಮ್ ಟ್ಯಾಕ್ಸ್ ರೇಡ್ ಆಗುತ್ತೆ. ಎರಡನೇದಾಗಿ ಯು ಕ್ಯಾನ್ ಆಲ್ಸೋ ರೈಟ್ ಎ ಕಂಪ್ಲೇಂಟ್ ಟು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ED ಅಂತ ಬರುತ್ತೆ. ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅಂತ ED ಅಂತ ಹೊಡಿರಿ, ED ನ್ಯೂ ಡೆಲ್ಲಿ ಅಂತ ಹೊಡಿರಿ, ಅಡ್ರೆಸ್ ಬರುತ್ತೆ. ಅಲ್ಲಿಗೂ ಸಹ ಆ ರೀತಿ ವ್ಯಕ್ತಿಗಳ ಮೇಲೆ ನೀವು ತಾವು ಕಂಪ್ಲೇಂಟ್ಗಳನ್ನ, ನಿಮ್ಗೆ ಇಷ್ಟ ಇದ್ರೆ ನಿಮ್ಮ ಅಡ್ರೆಸ್ ಹಾಕ್ಬೋದು. ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಆ ವ್ಯಕ್ತಿ ಯಾರು, ಎಷ್ಟು ದಂಧೆ ಮಾಡ್ತಾ ಇದ್ದಾನೆ, ಯಾವ ರೀತಿ ಬಡ್ಡಿ ದಂಧೆ ಮಾಡ್ತಾ ಇದ್ದಾನೆ, ಯಾವ ರೀತಿ ಮೀಟರ್ ಬಡ್ಡಿ ದಂಧೆ, ನೀವು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೊಡ್ಬೋದು. ಜೊತೆನಲ್ಲಿ ದೇರ್ ಇಸ್ ಒನ್ ಮೋರ್ ಡಿಪಾರ್ಟ್ಮೆಂಟ್ ಕಾಲ್ಡ್ ಆಸ್ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಂತ ಇದೆ. ಅದು ಸಹ ನೀವು ಗೂಗಲ್ ಅಲ್ಲಿ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಂತ ಹೊಡೆದ್ರೆ ನಿಮ್ಗೆ ಅಡ್ರೆಸ್ ಸಿಗುತ್ತೆ. ಆ ಅಡ್ರೆಸ್ ಅನ್ನ ತಗೊಂಡು ನೀವು ಆ ವ್ಯಕ್ತಿಯ ಮೇಲೆ ಅವರ ಮೇಲೂ ಸಹ ಕೊಡ್ಬೋದು. ಜೊತೆನಲ್ಲಿ CBI ನಲ್ಲಿ ಎಕನಾಮಿಕ್ ಅಫೆನ್ಸ್ ವಿಂಗ್ ಅಂತ ಸಪರೇಟ್ ಆಗಿದೆ. ನೀವು ಅಲ್ಲೂ ಸಹ ಈ ರೀತಿಯ ವ್ಯಕ್ತಿಗಳ ಮೇಲೆ ದೂರುಗಳನ್ನ ಸಲ್ಲಿಸಬಹುದು. ನಿಮ್ಗೆ ಇಷ್ಟ ಇದ್ರೆ ಅವರ ಅಡ್ರೆಸ್ಗೆ ಈ ಡೀಟೇಲ್ಸ್ ಅನ್ನ ಹಾಕಿ, ಆ ವ್ಯಕ್ತಿಯ ಫೋಟೋ ಇದ್ರೆ ಆ ವ್ಯಕ್ತಿಯ ಅಡ್ರೆಸ್ಸು ಮತ್ತೆ ಯಾವ ರೀತಿ ದಂಧೆ ಮಾಡ್ತಾ ಇದ್ದಾನೆ, ಯಾವ ಊರು, ಈ ಎಲ್ಲಾ ಡೀಟೇಲ್ಸ್ ಹಾಕಿ ನೀವು ಕಂಪ್ಲೇಂಟ್ ಅನ್ನ ಕೊಟ್ರೆ ಈ ಒಂದು ಡಿಪಾರ್ಟ್ಮೆಂಟ್ಗಳು ಅವರ ಮೇಲೆ ಕ್ರಮವನ್ನು ಜರುಗಿಸ್ತದೆ. ಅದು ನಿಮ್ಮ ಜವಾಬ್ದಾರಿ. ಏನಕ್ಕೆ ಇಷ್ಟೊಂದು ಡೀಟೇಲ್ಸ್ ನಾವು ಹೇಳ್ತಾ ಇದ್ದೀವಿ ಅಂತಂದ್ರೆ, ಬೇಸಿಕಲಿ ಈ ಒಂದು ಸಾಲ ಅನ್ನೋದು ಒಂದು ದಂಧೆ ಆಗಿ ಮಾರ್ಪಟ್ಟಿದೆ. ಸಾಲ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ, ಮಳೆ ಬರ್ಬೇಕಾದ್ರೆ ಕೊಡೆ ಕೊಡದೆ ಸಾಲ ಆಗುತ್ತೆ. ಆ ರೀತಿ ಅಲ್ಲ, ಬ್ಯಾಂಕ್ಗಳು ಆ ರೀತಿ ಮಾಡಲ್ಲ. ಮಳೆ ಬರ್ಬೇಕಾದ್ರೆ ನಿಮ್ಮ ಕೊಡೆನ ಕಿತ್ಕೊಳ್ತದೆ. ಇವತ್ತು ಬ್ಯಾಂಕಿಂಗ್ ಸಿಸ್ಟಮ್ ನಡೀತಾ ಇರೋದು ನೀವು ಸಾಲ ತಗೊಂಡು ಬಡ್ಡಿ ಕಟ್ತಾ ಇರೋದ್ರಿಂದ. ಆಮೇಲೆ ಸಾಲ ತಗೊಳಲೇ ಇಲ್ಲ ಅಂತಂದ್ರೆ, ಬಡ್ಡಿ ಕಟ್ಟೋನೇ ಇಲ್ಲ ಅಂತಂದ್ರೆ ಈ ಬ್ಯಾಂಕ್ಗಳೆಲ್ಲ ಕ್ಲೋಸ್ ಆಗ್ಬಿಡ್ತದೆ. ಸೊ ಈ ಒಂದು ಬ್ಯಾಂಕ್ಗಳು ಸಾಮಾನ್ಯ ಜನರ ಮೇಲೆ ಈ ರೀತಿಯ ಒಂದು ಬಲಪ್ರಯೋಗಗಳನ್ನ ಮಾಡಿ ಅವ್ರಿಗೆ ಈ ಒಂದು ರಿಕವರಿ ಏಜೆಂಟ್ ಮುಖಾಂತರ ಹರಾಸ್ಮೆಂಟ್ಗಳನ್ನ ಮಾಡಿ ಈ ರೀತಿಯ ತೊಂದರೆಗಳನ್ನ ಕೊಟ್ಟಾಗ ಸಾಕಷ್ಟು ಸಂಸಾರಗಳು ಮತ್ತೆ ಮೈಂಡ್ಗಳು ಡಿಪ್ರೆಷನ್ಗೆ ಹೊರಟೋಗ್ಬಿಡ್ತದೆ. ಸಾಕಷ್ಟು ಜನ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಸಾಕಷ್ಟು ಜನ ಮನೆ ಬಿಟ್ಟು ಓಡೋಗ್ಬಿಡ್ತಾರೆ. ಸಾಕಷ್ಟು ಜನ ತಗೋಪ ಮನೆನ ಸೀಸ್ ಮಾಡ್ಕೋ, ಗಾಡಿನ ಸೀಸ್ ಮಾಡ್ಕೋ, ಸಾಲನ ತಗೊಂಡೋಗು ಅಂತ ಹೇಳಿ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ದಯಮಾಡಿ ಈ ರೀತಿಯ ಯಾವುದೇ ಒಂದು ಕೃತ್ಯವನ್ನ ಮಾಡಬೇಡಿ. ಆಮೇಲೆ ಇವತ್ತಿನ ಪರಿಸ್ಥಿತಿನೇ ಕೋವಿಡ್ ಸಮಯದಲ್ಲಿ ಈ ಒಂದು ಕೋವಿಡ್ ಅನ್ನ ನೀವು ಡಿಫೆನ್ಸ್ ಆಗಿ ಯೂಸ್ ಮಾಡಬಹುದು. ಬ್ಯಾಂಕ್ಗಳಿಗೆ ಲೆಟರ್ಗಳು ತಾವೇ ಬರೀಬಹುದು. ಈ ರೀತಿ ಕೋವಿಡ್ ಇದೆ, ನನಗೆ ಕೆಲಸ ಇಲ್ಲ, ಸಂಬಳ ಇಲ್ಲ, ನನಗೆ ಜೀವನ ಮಾಡಕ್ ಆಗ್ತಾ ಇಲ್ಲ, ಹಾಗಾಗಿ ನನಗೆ ಸಮಯ ಬೇಕು, ನನಗೆ ದಯಮಾಡಿ ಲೋನ್ ಏಜೆಂಟ್ಗಳನ್ನ, ರಿಕವರಿ ಏಜೆಂಟ್ಗಳನ್ನ ಮನೆ ಬಳಿ ಕಳಿಸಬೇಡಿ ಅಂತ ಹೇಳಿ ನೀವೇ ಲೆಟರ್ ಬರೀಬಹುದು. ಅಂಡ್ ದಟ್ ಇಸ್ ಎ ಗುಡ್ ಡಿಫೆನ್ಸ್. ಇವತ್ತಿನ ಪರಿಸ್ಥಿತಿನಲ್ಲಿ ಇಟ್ಸ್ ಎ ಗುಡ್ ಡಿಫೆನ್ಸ್. ಅಂಡ್ RBI ಸಹ ಈ ಒಂದು ವಿಚಾರವನ್ನು ಇಟ್ಕೊಂಡು ಇದೇ ಮಾತಿನ ಮೇಲೆ RBI ಸಹ ಹೇಳಿದೆ. ಬಟ್ ಬ್ಯಾಂಕ್ ಮ್ಯಾನೇಜರ್ಗಳು ಮತ್ತೆ ಬ್ಯಾಂಕಿಂಗ್ ಸಿಸ್ಟಮ್ ಬ್ಯಾಂಕ್ಗಳವರು ಈ ಒಂದು ವ್ಯವಸ್ಥೆನ, ಈ ಒಂದು ರಿಕವರಿ ಪ್ರೋಸೆಸ್ ಅನ್ನ ಬಿಡ್ತಾ ಇಲ್ಲ. ಯಾಕಂತಂದ್ರೆ ಅವರುಗಳಿಗೆ ಟಾರ್ಗೆಟ್ ಇಟ್ಕೊಂಡು ಕೆಲಸಗಳನ್ನ ಮಾಡಿ ಜನಗಳು, ಯಾಕಂದ್ರೆ ದೊಡ್ಡವರ ಮನೆ ಬಳಿಗೆ ಹೋಗ್ಲಿಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ. ದಿಸ್ ಇಸ್ ವಾಟ್ ದೊಡ್ಡ 50 ಕೋಟಿ, 100 ಕೋಟಿ, 5,000 ಕೋಟಿ, 10,000 ಕೋಟಿ, 20,000 ಕೋಟಿ ಲೋನ್ ತಗೊಂಡಂತ ಯಾವುದೇ ವ್ಯಕ್ತಿಯ ಮನೆ ಬಾಗಿಲಿಗೆ ಸಾಲ ವಸೂಲಾತಿ ವಾಹನ ಅಂತ ಇವರು ಬೋರ್ಡ್ ಹಾಕೊಂಡು ಹೋಗೋದಿಲ್ಲ. ಯಾವುದೇ ಒಂದು ದೊಡ್ಡ ಮೊತ್ತಗಳನ್ನು ತಗೊಂಡ ವ್ಯಕ್ತಿ ಮನೆಗೆ ಇವರುಗಳು ಹೋಗಿ ಮನೆ ಬಾಗಿಲಲ್ಲಿ ಕೂತ್ಕೊಳಲ್ಲ. ಅವ್ರ ಮನೆ ಒಳಗೆ ಹೋಯ್ತು ಅಂತಂದ್ರೆ ಅವ್ರನ್ನ ಎತ್ತಿ ಒಳಗಡೆ ಹಾಕ್ಸ್ತಾರೆ. ಯಾಕಂದ್ರೆ ಅವ್ರಿಗೆ ಕಾನೂನು ಗೊತ್ತಿದೆ, ಒಳ್ಳೊಳ್ಳೆ ಲಾರಿಗಳನ್ನ ಇಟ್ಕೊಂಡಿರ್ತಾರೆ. ಹಾಗಾಗಿ ಸಾಮಾನ್ಯ ಜನರಿಗೆ ಬೇಕಾಗಿರೋದು ಈ ಒಂದು ಲೋನ್ ಹರಾಸ್ಮೆಂಟ್ ಇಂದ ಬಚಾವಾಗಲು ಲೋನ್ ಸಂಬಂಧಪಟ್ಟಂಗೆ ಸಾಮಾನ್ಯ ಜ್ಞಾನವನ್ನ ತಿಳ್ಕೊಂಡ್ರೆ ಸಾಕು. ಏನದು ಸಾಮಾನ್ಯ ಜ್ಞಾನ? ನಿಮ್ಗೆಲ್ಲ ಹೇಳ್ಕೊಟ್ಟೆ ನಾನು. ಯಾವುದೇ ರೀತಿಯ ಆಸ್ ಪರ್ ದ RBI ಗೈಡ್ಲೈನ್ಸ್ ನಿಮಗೆ ಫೋನ್ ಮಾಡ್ಬೇಕಾದ್ರೆ ಹರಾಸ್ಮೆಂಟ್ ಮಾಡಂಗಿಲ್ಲ, ಥ್ರೆಟ್ನಿಂಗ್ ಮಾಡಂಗಿಲ್ಲ. ಫೋನ್ ಮಾಡ್ಬೇಕಾದ್ರೆ ಒಂದು ನಿಗದಿತ ಸಮಯ ಇದೆ, ಬೆಳಗ್ಗೆ 7ರಿಂದ ಸಂಜೆ 7 ಗಂಟೆ. ತದನಂತರ ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಏನಾದರೂ ಬಂದರೆ ಅವರು ನಿಮಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು. ನಿಮ್ಮ ಮರ್ಯಾದೆನ ಹಾಳು ಮಾಡಂಗಿಲ್ಲ. ಆಮೇಲೆ ಜೋರಾಗಿ ಕಿಚ್ಚಾಡಂಗಿಲ್ಲ. ತುಂಬಾ ಸಾಫ್ಟ್ ಆಗಿ ಬಿಹೇವ್ ಮಾಡಬೇಕು. ತದನಂತರ ನೀವು ಪರ್ಮಿಷನ್ ಕೊಟ್ಟರೆ ಮನೆ ಒಡೆ ಬರಬೇಕು, ಇಲ್ಲ ಅಂತಂದ್ರೆ ಮನೆ ಒಡೆನೂ ಬರಂಗಿಲ್ಲ. ನೀವು ಎಲ್ಲಂದ್ರೆ ಅಲ್ಲಿ ನಿಮ್ಮ ಗಾಡಿಗಳನ್ನ ಕಿತ್ಕೊಳ್ಳೋಂಗಿಲ್ಲ. ಕಿತ್ಕೊಂಡೋದಂತ ಗಾಡಿಗಳನ್ನ ಎಲ್ಲಂದ್ರೆ ನಿಮಗೆ ಗೊತ್ತಿಲ್ಲದ್ರೆ ಹರಾಜಾಕಂಗಿಲ್ಲ. ಹರಾಜಕ್ಕೆ ವಜಾ ಮಾಡಿ ನಿಮಗೆ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಯಾವುದನ್ನು ಮಾಡಂಗಿಲ್ಲ. ಯಾಕೆ ಜನ ಸುಮ್ಮನೆ ಇರ್ತಾರೆ ಅಂದ್ರೆ ಅವ್ರಿಗೆ ಇರುವಂತ ಕಾನೂನಿನ ಕೊರತೆ. ಆಮೇಲೆ ಯಾಕೆ ಈ ಬ್ಯಾಂಕ್ಗಳು ಇದನ್ನ ಮಾಡುತ್ತೆ ಅಂತಂದ್ರೆ
ಈ ಒಂದು ರಿಕವರಿ ಅನ್ನೋ ಮಾಫಿಯಾನ ಇಟ್ಕೊಂಡು ಬ್ಯಾಂಕ್ಗಳು ತಮ್ಮದೇ ಆದಂಥ ಅನರ್ಗುತ ಆಟಗಳನ್ನು ಆಡುತ್ತೆ. ಈ ಆಟಗಳಿಗೆ ಕಡಿವಾಣ ಹಾಕಬೇಕಾಗಿರೋದು ನಾವು ನೀವು. ಆಮೇಲೆ ಸಾಕಷ್ಟು ವಕೀಲರುಗಳು ಈ ರೀತಿಯ ಒಂದು ಜ್ಞಾನೋದಯವನ್ನ ಕೊಟ್ಟಾಗ ಸಮಾಜದಲ್ಲಿ ಈ ಒಂದು ಮಾಫಿಯಾಗಳನ್ನ ಕಂಟ್ರೋಲ್ ಮಾಡಬಹುದು. ಯಾಕೆ ನಮ್ಮ ಪ್ರಶ್ನೆ ಏನಂತಂದ್ರೆ, ಸಾವಿರಾರು ಕೋಟಿ ಲೋನ್ಗಳನ್ನು ತಗೊಂಡು ಬ್ಯಾಂಕ್ಗಳಿಗೆ ನಾಮ ಇಟ್ಟು ಓಡೋದಂತ ವಿಜಯ ಮಲ್ಯ ಆಗಿರ್ಬೋದು, ಸಾಕಷ್ಟು ಜನರು ಇದ್ದಾರೆ. ಸುಮಾರು 15-20 ಸಾವಿರ ದೊಡ್ಡ ದೊಡ್ಡ ವ್ಯಕ್ತಿಗಳು ಲೋನ್ ಅನ್ನು ತಗೊಂಡು ದೇಶ ಬಿಟ್ಟು ಓಡೋಗಿದ್ದಾರೆ. ಮತ್ತೆ ಹಣವನ್ನು ಯಾರು ಕಟ್ತಾರೆ? ಸರ್ಕಾರ ಕಟ್ಕೊಳ್ತದೆ, ಸರ್ಕಾರ ರಿಟರ್ನ್ ಆಫ್ ಅಂತ ಕಟ್ಕೊಳ್ತದೆ. ಸಾಮಾನ್ಯ ಜನ ಇಲ್ಲೇ ಇರ್ತಾರೆ, ಎಲ್ಲೂ ಓಡೋಗಲ್ಲ. ಅವರು ಲೋನ್ ಅನ್ನ ಕೊಡ್ತಾರೆ. ಆಮೇಲೆ ಟೆಂಪರರಿ ಪರಿಸ್ಥಿತಿನಲ್ಲಿ ಒಂದು 5-6 ತಿಂಗಳು ಕಟ್ಲಿಕ್ಕೆ ಆಗಲ್ಲ, ವರ್ಷ ಕಟ್ಲಿಕ್ಕೆ ಆಗಲ್ಲ. ಅವರುಗಳಿಗೆ ಕೊಡುವಂತ ಕಾಟ, ಹರಾಸ್ಮೆಂಟ್ಗೆ ಸಾಕಷ್ಟು ಜನ ಡಿಪ್ರೆಷನ್ ಕೊಟ್ಟಾಗ್ಬಿಡ್ತಾರೆ, ಪ್ರಾಣವನ್ನ ಕಳ್ಕೊಂಡ್ಬಿಡ್ತಾರೆ, ಊರ್ ಬಿಟ್ಟು ಹೋಗ್ಬಿಡ್ತಾರೆ, ಲೈಫಿಂದ ಬೇಸತ್ತೋಗ್ಬಿಡ್ತಾರೆ, ಸಂಸಾರ ಹಾಳಾಗ್ಬಿಡ್ತದೆ. ಈ ರೀತಿ ಎಲ್ಲಾ ಒಂದು ಪರಿಸ್ಥಿತಿಗಳು ಸಾಮಾನ್ಯ ಜನ ಜೊತೆ ಆಗ್ತಾ ಇದೆ. ನೀವು ಎಚ್ಚೆತ್ಕೊಳ್ಬೇಕು. ನೀವು ಹೆಂಗೆ ಎಚ್ಚೆತ್ಕೊಳ್ಬೇಕು ಅಂತಂದ್ರೆ, ಈ ನಾನು ಹೇಳಿದಂತ ಎಲ್ಲಾ ಗೈಡ್ಲೈನ್ಸ್ ನೀವು ಫಾಲೋ ಮಾಡಿದ್ರೆ ನೀವು ನಿಜವಾಗ್ಲೂ ಈ ಒಂದು ಲೋನ್ ಶಾರ್ಕ್ ಅಥವಾ ಲೋನ್ ಹರಾಸ್ಮೆಂಟ್ ಇಂದ ತಮ್ಮನ್ನ ತಾವು ಬಚಾವ್ ಮಾಡ್ಕೊಳ್ಬಹುದು. ಕಾನೂನು ರೀತಿನಲ್ಲಿ ಸಮಯ ಸಿಕ್ಕಾಗ ಅದನ್ನು ವಾಪಸ್ಸು ಕೊಡ್ಬೇಕು. ನಾವು ಇದನ್ನು ಹೇಳ್ತೀವಿ, ಲೋನ್ ಅಂದ್ರೆ ಅದು ವಾಪಸ್ ಕೊಡ್ಬೇಕಾದಂತ ಮೊತ್ತ. ಈ ಮೊತ್ತವನ್ನ ನಾವು ವಾಪಸ್ ಕೊಡ್ತೀವಿ. ಮತ್ತೆ ಟೆಂಪರರಿ ಆಗಿ ಸಮಸ್ಯೆ ಆದಾಗ ಈ ರೀತಿ ಸಮಸ್ಯೆಗಳನ್ನ ಈ ಒಂದು ಹರಾಸ್ಮೆಂಟ್ ಅನ್ನ ಸ್ಟಾಪ್ ಮಾಡಲಿಕ್ಕೆ ಬೇಕಾದಂತ ಕಾನೂನಿನ ಒಂದು ಅರಿವನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮೂಡಿಸ್ಲಿಕ್ಕೆ ನಾನೊಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಓಕೆ, ಆಮೇಲೆ ಈ ಒಂದು ವಿಡಿಯೋನ ನಾನು ಯಾವುದೇ ರೀತಿಯ ಎಡಿಟಿಂಗು ಅಥವಾ ಎಡಿಟಿಂಗ್ ಸಾಫ್ಟ್ವೇರ್ಸ್ ಇಟ್ಕೊಂಡು ಏನೂ ಮಾಡಿಲ್ಲ. ಡೈರೆಕ್ಟ್ ಆಗಿ ಮಾತಾಡಿ ರೆಕಾರ್ಡ್ ಮಾಡಿರೋದು. ಯಾವುದೇ ರೀತಿ ಎಡಿಟಿಂಗು ಕಟ್ಟಿಂಗ್ ಏನೂ ಮಾಡಿಲ್ಲ. ಸೆಂಟ್ರಲ್ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದೆ, ದಯಮಾಡಿ ಕ್ಷಮೆ ಇರಲಿ. ಬಟ್ ಅಟ್ ದ ಸೇಮ್ ಟೈಮ್ ಈ ಒಂದು ವಿಡಿಯೋದಲ್ಲಿರೋ ಪಾಯಿಂಟ್ಸ್ನ ನಿಮ್ಮ ಲೋನ್ ಹರಾಸ್ಮೆಂಟ್ಗೆ ಬಚಾವ್ ಮಾಡಲು ನಿಮ್ಗೆ ಬಳಸ್ಕೊಳಕ್ಕೆ ಯೂಸ್ಫುಲ್ ಆಯಿತು ಅಂತಂದ್ರೆ ರಿಯಲಿ ನಾವು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕವಾಯಿತು ಅಂತ ಹೇಳುತ್ತಾ, ಮತ್ತೊಮ್ಮೆ ಈ ರೀತಿಯ ಇನ್ನೊಂದು ವಿಡಿಯೋಗಳನ್ನ ಮಾಡಿ ನೀವು ಮುಂದೆ ಬರಲಿದ್ದೇವೆ. ಬಟ್ ಅಟ್ ದ ಸೇಮ್ ಟೈಮ್ ಈ ನಾನು ಕೊಟ್ಟಂತ ಯಾವುದೇ ಗೈಡ್ಲೈನ್ಸ್ ಅನ್ನ ನೀವು ಫಾಲೋ ಮಾಡಿದ್ರೆ ಐ ಆಮ್ ಶ್ಯೂರ್ ನಿಮ್ಗೆ ಈ ಒಂದು ಲೋನ್ ಹರಾಸ್ಮೆಂಟ್ ಇಂದ ಮುಕ್ತಿ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಕಲ್ತ್ಕೊಂಡ್ಮೇಲೆ ಈ ಒಂದು ವಿಡಿಯೋನ ದಯಮಾಡಿ ನಿಮಗೆ ಗೊತ್ತಿರುವಂತ, ನಿಮಗೆ ಯಾರಾದರೂ ಆ ರೀತಿಯ ಒಂದು ಹರಾಸ್ಮೆಂಟ್ ಅನ್ನ ಫೇಸ್ ಮಾಡ್ತಾ ಇದ್ರೆ ದಯಮಾಡಿ ಅಂತವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆಸ್ ದೆಮ್ ಟು ಆಲ್ಸೋ ಗೋ ಥ್ರೂ ದಿಸ್ ವಿಡಿಯೋ. ಅಂಡ್ ಐ ಒನ್ಸ್ ಅಗೇನ್ ಸೇ, ಲೋನ್ ಅಂದ್ರೆ ಏನು, ಲೋನ್ ಕಟ್ಲಿಕ್ಕೆ ಆಗಿಲ್ಲ ಅಂದ್ರೆ ಲೋನ್ ಮೇಲೆ ಆಗುವಂತ ಹರಾಸ್ಮೆಂಟ್ ಏನು, ತದನಂತರ ಲೋನ್ ತಗೊಂಡಾಗ ಕಟ್ಲಿಕ್ಕೆ ಆಗಿಲ್ಲ ಅಂದಾಗ ನಿಮ್ಮ ಹಕ್ಕುಗಳೇನು. ಅಂದ್ರೆ ನೀವು ಯಾರು ಕೂಡ ಲೋನ್ ಕಟ್ಟಕ್ಕಾಗಿಲ್ಲ ಅಂದ್ರೆ ಯುವರ್ ಓನ್ಲಿ ಎ ಡಿಫಾಲ್ಟರ್. ನೀವು ಡಿಫಾಲ್ಟರ್ ಬಿಟ್ರೆ ಬೇರೆ ನೀವು ಯಾರು ಕ್ರಿಮಿನಲ್ ಅಲ್ಲ. ನಿಮ್ಮನ್ನ ಮೇಲೆ ಹರಾಸ್ಮೆಂಟ್ ಮಾಡೋಕ್ಕೆ ಯಾವುದೇ ಬ್ಯಾಂಕ್ಗೆ, ಯಾವುದೇ ರಿಕವರಿ ಏಜೆಂಟ್ಗೆ, ಯಾವುದೇ ಏಜೆಂಟ್ಗಳಿಗೆ ಅಧಿಕಾರ ಇಲ್ಲ. ಆ ಅಧಿಕಾರವನ್ನು ಅವರು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಈ ಒಂದು ಜ್ಞಾನೋದಯವನ್ನ ಈ ಒಂದು ಲೈವ್ ಮುಖಾಂತರ ನಿಮಗೆ ಕೊಡ್ಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಕೊಡಿ. ನಿಮ್ಗೇನಾದ್ರೂ ಈ ರೀತಿ ವಿಡಿಯೋಗಳನ್ನ ನೋಡಬೇಕು ಅನ್ಸಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇದೆ, ಅದನ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಮುಂದಿನ ವಿಡಿಯೋಗಳು ಆಟೋಮೆಟಿಕ್ ಆಗಿ ನಿಮಗೆ ಬರುತ್ತೆ. ಅಲ್ಲಿ ಒಂದು ಬೆಲ್ ಅಂತ ಇರುತ್ತೆ, ಅದನ್ನು ಒತ್ತಿದ್ರೆ ನಿಮಗೆ ಇಟ್ ವಿಲ್ ಆಲ್ಸೋ ಸೆಂಡ್ ಯು ದ ಮೆಸೇಜು. ಆಮೇಲೆ ಈ ರೀತಿಯ ಒಂದು ಸಮಸ್ಯೆಗಳಿಗೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಗೆ ಗೊತ್ತಿರಿದ್ರೆ ದಯಮಾಡಿ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಸಹ ಈ ಒಂದು ವಿಡಿಯೋನ ನೋಡಿ ಅವ್ರಿಗೆ ಬೇಕಾದಂತ ಡಿಫೆನ್ಸ್ ಅನ್ನ ಕಲ್ತ್ಕೊಳ್ಳಿ, ನೆಮ್ಮದಿಯ ಬದುಕನ್ನು ಕಾಣಲು. ಯಾಕಂತಂದ್ರೆ ಯಾರು ಇಲ್ಲಿ ಲೋನ್ ಇಲ್ದ್ರೆ ಯಾರು ಇಲ್ಲ. ಸರ್ಕಾರಗಳೇ ಲೋನ್ ತಗೊಂಡು ಜೀವನ ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು, ಬಂಡವಾಳಶಾಹಿಗಳು ದೊಡ್ಡ ದೊಡ್ಡ ಲೋನ್ಗಳನ್ನು ತಗೊಂಡು ಅವ್ರುಗಳು ಜೀವನ ಮಾಡ್ಬೇಕಾದ್ರೆ ನಿಮ್ಮಂತವ್ರು ತಗೊಂಡ್ರೆ ಯಾವುದೇ ರೀತಿ ತಪ್ಪಿಲ್ಲ. ಬಟ್ ಸಮಯ ಸಂದರ್ಭ ಕಟ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಜಸ್ಟ್ ಬಿಕಾಸ್ ವಿ ಕಾಂಟ್ ರಿಪೇ ದ ಲೋನ್, ದೇ ಕೆನಾಟ್ ಟೆಂಪರರಿಲಿ ದೇ ಆರ್ ನಾಟ್ ಎಲಿಜಿಬಲ್ ಟು ಹರಾಸ್ ಯು. ನಿಮ್ಮನ್ನ ಹರಾಸ್ ಮಾಡ್ಲಿಕ್ಕೆ ಯಾವುದೇ ರೀತಿಯ ಅಧಿಕಾರ ಅವ್ರಿಗೆ ಬರೋದಿಲ್ಲ. ಅದು ಮಾಡ್ತಾ ಇದ್ರೆ ಅದು ಶುದ್ಧ ಅಪರಾಧ. ಇಟ್ಸ್ ಆಲ್ಸೋ ಎ ಪ್ರಾವಿಷನ್. ಏನೋ ಹೇಳಿದ್ನಲ್ಲ ನಿಮ್ಗೆ, ಥ್ರೆಟ್ನಿಂಗ್ ಕೇಸ್ ಆಗ್ಬೋದು, ಡಿಫಾಮೇಷನ್ ಕೇಸ್ ಆಗ್ಬೋದು, ನಿಮ್ಮ ಮನೆಯೊಡೆ ಬಂದು ಟ್ರೆಸ್ಪಾಸ್ ಕೇಸ್ ಆಗ್ಬೋದು. ತದನಂತರ ಅವ್ರೇನಾದ್ರೂ ನಿಮ್ಗೇನಾದ್ರೂ ಏನೋ ಬಲವಂತ ಮಾಡಿದ್ರೆ ಇವನ್ ಇಟ್ ಅಮೌಂಟ್ಸ್ ಎಕ್ಸ್ಟಾರ್ಷನ್ ಕೇಸ್. ಹೇಳೋದಲ್ಲ, ಥ್ರೆಟ್ನಿಂಗ್, ಟ್ರೆಸ್ಪಾಸ್, ಆಮೇಲೆ ಮತ್ತೆ ನಿಮಗೆ ಎಕ್ಸ್ಟಾರ್ಷನ್ ಕೇಸ್ ಆಗ್ಬೋದು. ಡಿಫಮೇಟಿವ್ ಯೂಸ್ ಮಾಡ್ತಾರೆ, ಬಾರೋ ಹೋಗಲೇ ಬರಲೇ ಕೆಟ್ಟ ಕೆಟ್ಟ ಪದಗಳನ್ನ ಇವ್ರು ಯೂಸ್ ಮಾಡ್ತಾರೆ. ಎಲ್ಲ ಕೇಸ್ಗಳನ್ನ ಅವ್ರ ಮೇಲೆ ಮಾಡಬಹುದು. ಪೊಲೀಸ್ ಅವ್ರು ಏನಾದ್ರು ಕಂಪ್ಲೇಂಟ್ ತಗೊಂಡಿಲ್ಲ ಅಂತಾರೆ ಸ್ಪೀಡ್ ಪೋಸ್ಟ್ ಮಾಡಿ, ರಿಜಿಸ್ಟರ್ ಪೋಸ್ಟ್ ಮಾಡಿ, ಮೇಲಧಿಕಾರಿಗಳನ್ನ ನೋಡಿ ಈ ರೀತಿಯ ಒಂದು 10 ಜನಕ್ಕೆ ಬುದ್ಧಿಯನ್ನ ಕಲಿಸಿದ್ರೆ ಐ ಆಮ್ ಶ್ಯೂರ್ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನ ಭಾರತದಲ್ಲಿ ಸಾಮಾನ್ಯ ಜನರಿಗೆ ಆಗ್ತಾ ಇರುವಂತ ಹರಾಸ್ಮೆಂಟ್ ಇಂದ ನಾವೆಲ್ಲ ಬುದ್ಧಿ ಕಲಿಸಬಹುದು. ಅದಕ್ಕೆ ನೀವುಗಳು ಕೈ ಜೋಡಿಸಬೇಕು. ಆಮೇಲೆ ಇಷ್ಟೆಲ್ಲ ಆಗಿಲ್ಲ ಅಂದ್ರೆ ಒಂದು ಒಳ್ಳೆ ವಕೀಲರು ಅಂತಂದ್ರೆ ನಾಟ್ ನೆಸೆಸರಿ ಏನು ತುಂಬಾ ದೊಡ್ಡ ವಕೀಲರು ಆಗಬೇಕಾಗಿಲ್ಲ. ಯಾವುದೋ ಒಂದು ಈ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಬಗ್ಗೆ ಲೀಗಲಿ ಫೈಟ್ ಮಾಡೋ ಅಂತ ಯಾವ್ದಾರ ವಕೀಲರು ಇಟ್ಕೊಂಡು ದಯಮಾಡಿ ಅವ್ರ ಮೇಲೆ FIR ಗಳನ್ನ ರಿಜಿಸ್ಟರ್ ಮಾಡಿ. ಐ ಆಮ್ ಶ್ಯೂರ್ ಈ ಎಲ್ಲ ಹರಾಸ್ಮೆಂಟ್
ಪ್ರಾಬ್ಲಮ್ಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಆಮೇಲೆ ಈ ರೀತಿಯ ಒಂದು ಉದಾಹರಣೆಗಳ ಸೆಟ್ ಮಾಡಿ ಆಮೇಲೆ ಅಟ್ ದ ಸೇಮ್ ಟೈಮ್ ಕೊನೆಯಲ್ಲಿ ಒಂದು ವರ್ಡ್ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನೀವು ತಗೊಂಡಿರುವಂತಹ ಹಣ ಬ್ಯಾಂಕ್ಗಳಿಗೆ ಹಿಂದಿರುಗಿಸಬೇಕು. ಇದೇ ನನ್ನ ಒಂದು ಮನವಿ. ಯಾಕಂತಂದ್ರೆ ಈ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ನಡೆಯದೆ ಲೋನ್ ತಗೊಂಡು ಲೋನ್ ಹಿಂದಿರಿಸೋದ್ರಿಂದ ನಾವು ದೊಡ್ಡವರು ಭಾರತದಲ್ಲಿ ಸಾಕಷ್ಟು ಲೋನ್ಗಳನ್ನು ತಗೊಂಡು ಮೋಸ ಮಾಡಿದ್ದಾರೆ. ನಾವು ಸಾಮಾನ್ಯ ಜನ ಕೆಲಸ ಮಾಡೋದೇ ಬೇಡ. ಯಾಕಂದ್ರೆ ಇದು ನಮ್ಮ ಆರ್ಥಿಕತೆ, ನಮ್ಮ ದೇಶದ ಆರ್ಥಿಕತೆ, ನಮ್ಮ ಭವಿಷ್ಯ. ಹಾಗಾಗಿ ಲೋನನ್ನು 100% ವಾಪಸ್ ಇರ್ತದೆ. ಬಟ್ ಟೆಂಪರರಿ ಆಗ್ತಾರಂತ ಸಮಸ್ಯೆಗೆ ನಾವು ಅದಕ್ಕೆ ಕಾನೂನು ರೀತಿ ಪರಿಹಾರ ಸಹ ಹುಡ್ಕೋಣ ಅಂತ ಹೇಳುತ್ತಾ, ಹೋಪ್ಫುಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ನೀವೆಲ್ಲ ಶೇರ್ ಮಾಡ್ತೀರಾ, ಹೇಳುವಂತ ಅವಶ್ಯಕತೆ ಇಲ್ಲ. ನಾನು ನಿಮ್ಮ ಜಗದೀಶ್ ಕುಮಾರ್, ಅಡ್ವೊಕೇಟ್. ಥ್ಯಾಂಕ್ಸ್ ಅ ಲಾಟ್.